ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಬೇಕೇ ಬೇಕಾಗತ್ತೆ. ಮೊಬೈಲ್ ಇಲ್ಲದೆ ಬದುಕೋದು ಬಹಳ ಕಷ್ಟ ಆಗುತ್ತೆ ಈಗಿನ ಆಧುನಿಕ ಜಗತ್ತಿನಲ್ಲಿ. ಆದರೆ ಅತಿಯಾದ ಬಳಕೆಯಿಂದ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಅಂದರೆ ಒಂದು ಕ್ಷಣ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಕಳೆದುಕೊಂಡು ರೀತಿಯಲ್ಲಿ ಭಾಸ ಆಗುತ್ತೆ. ಆ ರೀತಿಯ ಅಟ್ಯಾಚ್ಮೆಂಟ್ ಇರುವಂಥದ್ದು ಮೊಬೈಲ್ ಜೊತೆಗೆ. ಸೊ ಮೊಬೈಲ್ ಅತಿಯಾದ ಬಳಕೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಅಧ್ಯಯನ ವರದಿ ಬಂದಿರುವಂಥದ್ದು. ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಪಾರ್ಶ್ವವಾಯು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಅಧ್ಯಯನ ವರದಿ ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಮೊಬೈಲನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು, ಎಂಥವರಿಗೆ ಮೊಬೈಲ್ ಬೇಕಾಗತ್ತೆ, ಪ್ರಮುಖವಾಗಿ ಮೊಬೈಲ್ ಅಗತ್ಯನ ಅಥವಾ ಅಪಾಯಕಾರಿನ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಡೇಂಜರ್ ಮೊಬೈಲ್ ಪಾರ್ಶ್ವವಾಯು ನಿಕ್ಕಿ. ಈಗಿನ ಕಾಲದಲ್ಲಿ ಅಂತೂ ಒಬ್ಬರಿಗೆ ಒಂದು ಎರಡೆರಡರಿಂದ ಮೂರು ಮೊಬೈಲ್ ಇದ್ದಾವೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಫೋನ್ ಇದ್ದೇ ಇದ್ದಾವೆ. ಅದನ್ನು ವಿಪರೀತವಾಗಿ ಬಳಕೆ ಮಾಡಲಾಗ್ತಾ ಇದೆ. ಆದರೆ ಅದರ ಎಫೆಕ್ಟ್ ಎಷ್ಟು ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಕತ್ತಲಲ್ಲಿ ಹೆಚ್ಚು ಮೊಬೈಲನ್ನು ನೋಡ್ತಾ ಇದ್ರೆ ಬಹಳ ಹುಷಾರಾಗಿರಬೇಕಾಗತ್ತೆ. ಕತ್ತಲಲ್ಲೇ ನೋಡ್ತಾರೆ, ಸ್ವಲ್ಪ ಯಾಮಾರಿದ್ರೆ ಆರೋಗ್ಯಕ್ಕೆ ಹಾನಿಯಾಗೋದಂತೂ ಗ್ಯಾರಂಟಿ. ರಾತ್ರಿ ಮಲಗಿ ಮೊಬೈಲನ್ನು ನೋಡ್ತಾ ಇದ್ರೆ ಅವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮಲಗಿ ಪೇಪರ್ ಆಗಿರ್ಬೋದು ಅಥವಾ ಬುಕ್ ಆಗಿರ್ಬೋದು, ಟಿ ವಿ ವೀಕ್ಷಣೆ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ಡೇಂಜರ್ ಇದೆ. ಸೊ ಕುತ್ತಿಗೆ ಭಾಗದ ಮೂಳೆ ಸವೆದು ಜೀವನಕ್ಕೂ ಕೂಡ ಕಂಟಕ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಸುದೀರ್ಘವಾಗಿ ಮೊಬೈಲ್ ವೀಕ್ಷಣೆಯಿಂದ ಪಾರ್ಶ್ವವಾಯು ಉಂಟಾಗತ್ತೆ ಅನ್ನುವಂಥ ಭಯಾನಕ ವರದಿ ಇದೆ. ವೈದ್ಯರ ಅಧ್ಯಯನದಲ್ಲಿ ಈ ರೀತಿಯ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಸೊ ಹಂಗಾಗಿ ಮೊಬೈಲ್ ಎಂಥವರಿಗೆ ಅವಶ್ಯಕತೆ ಇದೆ, ಪ್ರಮುಖವಾಗಿ ಹುಟ್ಟೋ ಮಕ್ಕಳು ಕೂಡ ಈಗಿನ ಕಾಲದಲ್ಲಿ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದು ಯಾರ ನಿರ್ಲಕ್ಷ್ಯ ಅನ್ನುವಂಥದ್ದು. ಮೊಬೈಲ್ ಇಲ್ಲದೆ ಬದುಕೋದೆ ಬಹಳ ಕಷ್ಟ ಅಂತ ಹೇಳಿದ್ರೆ ಮೊಬೈಲ್ ಅಗತ್ಯ ಇದೆ, ಯಾಕಂದರೆ ಒಳ್ಳೆಯ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಬಟ್ ಅದಕ್ಕೂ ಲಿಮಿಟ್ ಬೇಕಲ್ವ. ಅತಿ ಹೆಚ್ಚು ಮೊಬೈಲ್ ಬಳಕೆಯಿಂದಾಗಿ ಯಾರು ಅತಿ ಹೆಚ್ಚಾಗಿ ಮೊಬೈಲನ್ನು ಬಳಕೆ ಮಾಡ್ತಾರಲ್ಲ ಅಂಥವರಿಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಕಣ್ಣನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪಾರ್ಶ್ವವಾಯು ಆಗಿರ್ಬೋದು ಅಥವಾ ಮೆದುಳಿನ ನರಗಳು ಕೂಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ. ಅದರ ಜೊತೆಗೆ ಎನಿ ಟೈಮ್ ಯಾವಾಗಲೂ ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾರಲ್ಲ ಅವರ ಪರಿಸ್ಥಿತಿ ಏನು ಅಂಥೇಳಿ ಈ ರೀತಿಯ ನಾನಾ ಸಮಸ್ಯೆಗಳು ಇದ್ದಾವೆ. ಸೊ ಹಂಗಾಗಿ ಕಡಿಮೆ ಮೊಬೈಲನ್ನು ಬಳಕೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಯಾವ ರೀತಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಕಡಿಮೆ ಮೊಬೈಲನ್ನು ಬಳಕೆ ಮಾಡಿಕೊಂಡು ಅನ್ನೋದ್ರ ಬಗ್ಗೆ. ಇನ್ನು ಮೊಬೈಲ್ ಬಳಕೆಯಿಂದಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಅಂದರೆ ಜೀ ಕನ್ನಡ ಜೊತೆಗೆ ಡಾಕ್ಟರ್ಸ್ ಮಾತನಾಡಿದ್ದಾರೆ. ಅಂದರೆ ಏನೆಲ್ಲ ಸಮಸ್ಯೆ ಆಗಬಹುದು, ಎಷ್ಟರ ಮಟ್ಟಿಗೆ ಮೊಬೈಲ್ ಬಳಕೆ ಮಾಡಬಹುದು ಅಂತೇಳಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇವತ್ತು ನಾನೊಂದು ಅತ್ಯಂತ ಗಂಭೀರವಾದ ವಿಚಾರವನ್ನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಈ ಸುದ್ದಿಯನ್ನು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸುದ್ದಿ. ಯಾಕಂತಂದರೆ ಗೊತ್ತಿಲ್ಲದೇನೋ ನಿಮಗೆ ಯಾವ ರೀತಿಯಾದಂಥ ಅತಿ ದೊಡ್ಡ ಅಪಾಯಕ್ಕೆ ನೀವು ಒಳಗಾಗ್ತಿದ್ದೀರಿ ಅನ್ನೋ ವಿಚಾರವನ್ನು ನಾವು ನಿಮಗೆ ತೋರಿಸ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಫಿಸಿಯೋಥೆರಪಿಸ್ಟ್ ದಿನೇಶ್ ಅವರು. ಅವರೊಂದು ನಿಮಗೆ ಅತ್ಯಂತ ಗಂಭೀರವಾದ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಆ ವಿಚಾರ ಏನು, ಯಾವ ರೀತಿ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ, ಇದರಿಂದ ಎಷ್ಟೋ ಜನಕ್ಕೆ ಪ್ರಾಣಕ್ಕೆ ಯಾವ ರೀತಿ ಸಂಚಕರ ಎದುರಾಗ್ತಾ ಇದೆ ಅನ್ನೋದ್ರ ಕುರಿತಂತೆ ಡಾಕ್ಟರ್ ದಿನೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್ ಏನು ಪ್ರಾಬ್ಲಮ್ಮು ತಗೊಂಡು ನಿಮ್ಮ ಹತ್ರ ಜನ ಬರ್ತಾ ಇದ್ದಾರೆ ಮತ್ತು ಯಾವ ಥರ ಅದೊಂದು ಡೇಂಜರಸ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ? ಇವಾಗ ನಾವು ಮೊದಲು ಫಿಸಿಯೋಥೆರಪಿ ಅಂದರೆ ಕೇವಲ ಫ್ರ್ಯಾಕ್ಚರ್ ಆದವರು, ಡಿಸ್ಕ್ ಬಲ್ಜ್ ಆದವರು ಈ ಥರ ಕೇಸ್ಗಳು ಅಷ್ಟೇ ನೋಡ್ತಾ ಇದ್ದವು. ಇತ್ತೀಚಿನ ಸಮಯದಲ್ಲಿ ಸಾಕಷ್ಟು ಜನ ಈ ಕುತ್ತಿಗೆ ನೋವಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನ ಜನಗಳಲ್ಲಿ ಇದು ಜಾಸ್ತಿ ಇದೆ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲೂ ಇದು ಇವಾಗ ಸ್ಪ್ರೆಡ್ ಆಗಿದೆ ಆಫ್ಟರ್ ಈ ಸ್ಮಾರ್ಟ್ಫೋನ್ ಬಂದ ಮೇಲೆ. ಯಾಕಂದರೆ ಇವತ್ತು ನಮ್ಮ ನಾವು ಪೇಷಂಟ್ಸ್ನಲ್ಲಿ ಕೇಳೋ ಒಂದು ಕ್ವಶನಲ್ಲಿ ಇವತ್ತು ಮೊಬೈಲು ಒಂದು ಕ್ವಶನ್ ಆಗಿದೆ. ಯಾಕಂದರೆ ತುಂಬ ಜನಕ್ಕೆ ಇವತ್ತು ಕತ್ತು ನೋವು, ಭುಜ ನೋವು ಮತ್ತು ಎಳ್ತ ಕೈಗಳಿಗೆ ರೇಡಿಯೇಟಿಂಗ್ ಪೇಯ್ನ್ ಇರ್ಬೋದು, ಅಥವಾ ತಲೆನೋವು ಬರೋದಿರ್ಬೋದು, ಕಣ್ಣು ನೋವು ಬರೋದಿರ್ಬೋದು, ಈವನ್ನು ಎಷ್ಟೋ ಜನ ಮೈಗ್ರೇನ್ ಅಂತ ವರ್ಷಾನುಗಟ್ಟಲೆ ಮಾತ್ರೆ ತಿನ್ನೋರು ಇರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ಮೇಜರ್ ಕಾರಣ ಬಂದು ಮಲ್ಕೊಂಡು ಮೊಬೈಲು ಮತ್ತು ಟಿ ವಿ ನೋಡೋದು. ಇದು ಮೇಜರ್ ಕಾರಣ ಆಗ್ತಾ ಇದೆ. ಯಾಕಂದರೆ ಮಲ್ಕೊಂಡು ಮೊಬೈಲ್ ನೋಡೋದ್ರಿಂದ ನಮ್ಮ ಈ ಸರ್ವೈಕಲ್ ಕರ್ವೇಚರ್ ಅಂತ ಹೇಳ್ತೀವಿ, ಇದು ಎಸ್ ಶೇಪ್ ಇರುತ್ತೆ ನೋಡಿ. ಇದನ್ನ ಬೇಕಾದ್ರೆ ನೀವು ಇದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ
ಸ್ಪೈನ್ ಬಂದು ಎಸ್ ಶೇಪ್ನಲ್ಲಿ ಇರುತ್ತೆ. ಈ ಎಸ್ ಶೇಪ್ ಇರೋದು ನಾವು ಮಲ್ಕೊಂಡು ಮೊಬೈಲ್ ನೋಡಿದಾಗ ಇದು ಸ್ಟ್ರೈಟ್ ಆಗಿಬಿಡುತ್ತೆ. ಆಪೋಸಿಟ್ ಡೈರೆಕ್ಷನ್ಗೆ ಅಂದರೆ ಆಲ್ಮೋಸ್ಟ್ ಉಲ್ಟಾ ಡೈರೆಕ್ಷನ್ಗೆ ಇದು ತಿರ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಈಗ ನೋಡಿ ನಮ್ಮ ದೇಹದ ಹಾರ್ಟ್ ಏನಿದೆ, ಈ ಹಾರ್ಟಿಂದ ಈ ಅಯೋಟ ಅಂತ ಕರಿತೀವಿ. ಈ ಅಯೋಟ, ಅಬ್ಡಮಿನಲ್ ಅಯೋಟ, ಈ ಅಯೋಟದ ಮುಖಾಂತರ ಈ ಬ್ಲಡ್ ವೆಸಲ್ಸು ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗೋದು. ಇದನ್ನು ನಾವು ಎನ್ಲಾರ್ಜ್ ಮಾಡಿದ್ದೀವಿ. ಈ ಅಯೋಟ ಏನಿದೆ ಇದನ್ನು ಎನ್ಲಾರ್ಜ್ ಮಾಡಿ ನೋಡಿದಾಗ ಈ ಬ್ಲಡ್ ವೆಸಲ್ಸ್ ಮುಖಾಂತರನೇ ನಮ್ಮ ಬ್ರೈನ್ಗೂ ಕೂಡ ಬ್ಲಡ್ ಸಪ್ಲೈ ಆಗೋದು. ಇದಕ್ಕೆ ವರ್ಟಿಬ್ರಲ್ ಆರ್ಟರಿ ಅಂತೀವಿ, ಕೆರೋಟೈಡ್ ಆರ್ಟರಿ ಅಂತೀವಿ, ಎಲ್ಲ ಕೂಡ ಈ ಸ್ಪೈನ್ ಮುಖಾಂತರನೇ ಬ್ರೈನ್ಗೆ ಹೋಗೋದು. ಯಾವಾಗ ಮಲ್ಕೊಂಡಿರೋ ಮೊಬೈಲು, ಟಿವಿ ಇಂಥದನ್ನು ನೋಡೋದಕ್ಕೆ ಅಭ್ಯಾಸ ಆಗ್ತಾರೆ, ಸಂಪೂರ್ಣ ಅವರ ಕುತ್ತಿಗೆ ಪ್ರೆಷರ್ ಬಂದು ಈ ರಕ್ತನಾಳಗಳು, ಡಿಸ್ಕು, ನರಗಳ ಮೇಲೆ ಬೀಳೋದ್ರಿಂದ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಈ ಬ್ಲಡ್ ಫ್ಲೋ ಕಡಿಮೆ ಆದಾಗ ಅವ್ರಿಗೆ ಹೆಡ್ಏಕ್ ಬರೋದು, ಕಣ್ಣು ನೋವು ಬರೋದು, ಮತ್ತೆ ಅವ್ರಿಗೆ ವೀಕ್ನೆಸ್ಸು. ಯಾಕಂದರೆ ಯಾವಾಗ ಈ C1 C2 ಅಂತ ಕರಿತೀವಿ, ಈ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಬ್ರೈನಲ್ಲಿ, ಅವ್ರಿಗೆ ವೀಕ್ನೆಸ್ಸು ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ ಡಾಕ್ಟರ್ ದಿನೇಶ್ ಅವ್ರು ಹೇಳ್ತಿರೋ ಮಾತು ಏನಂತಂದರೆ, ಮುಖ್ಯವಾಗಿ ಮೊಬೈಲಿಂದ ಮಲ್ಕೊಂಡು ನೋಡಬಾರ್ದು. ಎರಡನೇದು, ಮಲ್ಕೊಂಡು TV ನೋಡಬೇಡಿ, ಮಲ್ಕೊಂಡು ಪೇಪರ್ ಓದಬೇಡಿ. ಈ ಮೂರೂ ಕೂಡ ಕುತ್ತಿಗೆಯ ಈ ಭಾಗದಲ್ಲಿರುವಂಥ ಮೂಳೆಗಳ ಸವಿತಕ್ಕೆ ಕಾರಣ ಆಗೋದು. ಜೊತೆಯಲ್ಲಿ ನಿಮಗೆ ಪಾರ್ಶ್ವವಾಯು ಅಂದರೆ ಪ್ಯಾರಾಲಿಸಿಸ್ ಕೂಡ ಆಗ್ತದೆ, ಯಾಕಂದರೆ ರಕ್ತ ಸಂಚಾರ ಕಡಿಮೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಜನರು ಪರಿಗಣಿಸಿ ತಮ್ಮ ಈ ಒಂದು ಅಪಾಯದಿಂದ ಪಾರಾಗಬೇಕು ಎನ್ನುವಂಥದ್ದು ಡಾಕ್ಟರ್ ಅವರ ಒಂದು ಜಾಗೃತಿ ಕೂಡ. ಹೀಗಾಗಿ ಈ ಒಂದು ಜಾಗೃತಿಗೆ ಜನ ಯಾವ ರೀತಿ ಸ್ಪಂದಿಸಬೇಕಾಗ್ತದೆ, ಅವರು ತಮ್ಮ ಮೊಬೈಲ್ನ ಈ ಒಂದು ಗೀಳಿಂದ ಸ್ವಲ್ಪ ದೂರ ಉಳಿದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ಕುತ್ತಿಗೆ ನೋವು, ಬೆನ್ನೋವು, ಈ ಸಮಸ್ಯೆಗಳಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಒಳಗಾಗಿ ಬಹಳಷ್ಟು ಕಷ್ಟವನ್ನು, ಸರ್ಜರಿಗೆಲ್ಲ ಒಳಗಾಗಬೇಕಾಗ್ತದೆ. ಈ ಅಪಾಯದಿಂದ ಜನರು ದೂರವಿದ್ದಷ್ಟು ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇಲ್ಲಿನ ಡಾಕ್ಟರ್ ಅವರ ಸಲಹೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಪ್ರಸನ್ನ ದೇವ್ನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಎಸ್, ನೋಡಿದ್ರಲ್ಲ, ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ಹುಡುಕ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಒಬ್ಬರ ಹತ್ರ 2-3 ಫೋನ್, ಆಮೇಲೆ ಹುಟ್ಟೋ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಪೋಷಕರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಅಂದರೆ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಆಗಿತ್ತು, ಮೊಬೈಲ್ ಬಂದ ಮೇಲೆ ಹೇಗಾಗಿದೆ ಈ ಜಗತ್ತು, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಫಿಸಿಯೋಥೆರಪಿಸ್ಟ್ ಆಗಿರುವಂಥ ಡಾಕ್ಟರ್ ದಿನೇಶ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ಸೈಕೋಲಜಿಸ್ಟ್ ನಯನ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಡಾಕ್ಟ್ರೆ, ನೀವು ಹೇಳ್ತಾ ಇದ್ರಿ ಅಂದರೆ ಮೊಬೈಲ್ ಬಳಕೆಯಿಂದ ನಾನಾ ಆರೋಗ್ಯದ ಮೇಲೆ ಸಮಸ್ಯೆ ಬೀರುತ್ತೆ ಅಂತೇಳಿ. ಹಾಗಾದರೆ ಮೊಬೈಲ್ ಬಳಕೆ ಮಾಡಬಾರ್ದು? ಇಲ್ಲ, ಮೊಬೈಲು ಇವತ್ತು ಎಲ್ಲರಿಗೂ ಎಸೆನ್ಷಿಯಲ್ಲು. ಇವಾಗ ನಾವು ಕೂಡ ಮೊಬೈಲ್ ಇಟ್ಕೊಂಡು ಎಲ್ಲ ಪ್ರೋಸೆಸ್ ಮಾಡೋದು. ಯಾಕಂದರೆ ಈಗ ನಾವು ನೋಡ್ದಂಗೆ ಮೊದಲು ಒಂದು ಟೇಬಲ್ ಮೇಲೆ ಒಂದು 10 ಗ್ಯಾಜೆಟ್ಸ್ ಇರ್ತಿತ್ತು. ಒಂದು ಕ್ಯಾಲೆಂಡರ್ ಇರೋದು, ಒಂದು ಟೈಮರ್ ಇರೋದು, ಒಂದು ಅಲಾರಾಮ್ ಇರೋದು ಅಲ್ವಾ. ಎಲ್ಲನೂ ಇಟ್ಕೊಂಡು ನಾವು ಇದು ಮಾಡ್ತಿದ್ವಿ. ಈಗ ಅಷ್ಟು ಕೂಡ ಒಂದು ಟೇಬಲ್ ಖಾಲಿಯಾಗಿ ಒಂದು ಮೊಬೈಲ್ ಇಟ್ಕೊಳ್ತೀವಿ ಒಂದು ಟೇಬಲ್ ಮೇಲೆ. ಅಂದರೆ ಅದು ಅಷ್ಟು ನಮಗೆ ಚಿಕ್ಕದಾಗಿ ನಮಗೆ ಹ್ಯಾಂಡಿಯಾಗಿ ಬಂತು ಸ್ಮಾರ್ಟ್ಫೋನ್ ಬಂದ ಮೇಲೆ. ಬಟ್ ಸ್ಮಾರ್ಟ್ಫೋನ್ ಬಂದ ಮೇಲೆ ನಾವು ನೋಡ್ತಾ ಇರೋದು ಏನಂದರೆ, ಈಗ ನಾನು ಕ್ಲಿನಿಕಲ್ ಪ್ರಾಕ್ಟೀಸು, ನಾನು ತುಂಬ ವರ್ಷದಿಂದ ಸುಮಾರು 2008ರಿಂದನೂ ಕ್ಲಿನಿಕಲ್ ಪ್ರಾಕ್ಟೀಸಲ್ಲೇ ಇದ್ದೇನೆ. ಈ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿದ್ದಾಗ ನಮಗೆ ಇನಿಷಿಯಲಿ ಸಮ್ ಕೇಸಸ್ ಬರ್ತಾಯಿತ್ತು. ಈಗ ನಿಮಗೆ ಒಂದು ಸ್ಮಾರ್ಟ್ಫೋನು, ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನು ಲಾಂಚ್ ಆಯಿತು ಸುಮಾರು 2007-8ರಲ್ಲೇ ಬಂದಿದ್ದು. ಆ ಟೈಮಲ್ಲಿ ನಾವು ಕೇಸ್ಗಳನ್ನ ನೋಡ್ತಿದ್ದಾಗ ನಾವು ಒಂದೊಂದು ಪೇಷಂಟ್ ಎಷ್ಟೇ ಟ್ರೀಟ್ ಮಾಡಿದ್ರೂ ಪೇಯ್ನ್ ಮಾತ್ರ ಹೋಗ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಇಟ್ ರಿಮೈನ್ಸ್ ಸೇಮ್. ಆಮೇಲೆ ಯಾಕೆ ಪೇಯ್ನ್ ಕಡಿಮೆ ಆಗ್ತಾಯಿಲ್ಲ, ಈ ಪೇಯ್ನ್ಗಳು ಈ ಪೇಷಂಟ್ಸ್ಗೆ, ಬೇರೆ ಪೇಷಂಟ್ಸ್ ಕಡಿಮೆ ಆಗುತ್ತೆ, ಈ ಪೇಷಂಟ್ಸ್ಗಳಿಗೆ ಯಾಕೆ ಪೇಯ್ನ್ ಕಡಿಮೆ ಆಗೋಲ್ಲ? ಆವಾಗ ನಾನು ಐಡೆಂಟಿಫೈ ಮಾಡಿದ್ದೇನೆಂದರೆ, ಇವರು ಮಲ್ಕೊಂಡು ಮೊಬೈಲ್ ನೋಡೋದು ಪೇಷಂಟ್ಸ್ಗಳು. ಹೊಸದಾಗಿ ಮೊಬೈಲ್ ಬಂತಲ್ಲ, ಆ್ಯಂಡ್ರಾಯ್ಡ್ ಸಿಸ್ಟಮ್ಮು, ಆವಾಗ ಅವ್ರಿಗೆ ಅದು ಒಂದು ಹೊಸ ಥರ, ಎಲ್ಲ ವೀಡಿಯೋಸ್ ಎಲ್ಲ ಮೊಬೈಲಲ್ಲೇ ಬರುತ್ತೆ ಅಂದ್ಬಿಟ್ಟು ಮಲ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಆಗಿ. ಆವಾಗ ನಾನು ಫಸ್ಟು ಈ ಪೇಷಂಟ್ಸ್ನ ನಾವು ನೋಡಿದ್ದು, ಇದರಿಂದ ನೋವು ಬರ್ತಾಯಿದೆ, ಇವ್ರಿಗೆ ಕಡಿಮೆ ಆಗ್ತಾಯಿಲ್ಲ. ಸೊ ಅದನ್ನು ಸ್ಟಾಪ್ ಮಾಡಿದ್ಮೇಲೆ ಆ ಪೇಷಂಟ್ ರಿಕವರ್ ಆದರು. ಸೊ ಸುಮಾರು ತಿಂಗಳುಗಳು ನಾವು ಟ್ರೀಟ್ಮೆಂಟ್ ಕೊಟ್ಟರು ರೆಡಿ ಆಗದಿದ್ದು, ಅಂದರೆ ಆ ಹ್ಯಾಬಿಟ್ ಬಿಡಿಸಿದ ಮೇಲೆ ಪೇಷಂಟ್ ರೆಡಿ ಆದರು. ಸೊ ಆವಾಗ ನಮಗೆ 100% ಗೊತ್ತಾಯಿತು ಇದು ಪ್ಯೂರ್ಲಿ ಇಸ್ ರಿಲೇಟೆಡ್ ಟು ಪೋಸ್ಚರಲ್ ಇಶ್ಯೂ ಅಂತ. ಈಗ ನಾವು ಎರ್ಗೋನಾಮಿಕ್ಸ್ ಅಂತ ಒಂದು ಕಲಿತೀವಿ, ಲಾ ಆಫ್ ವರ್ಕ್ ಅಂದ್ಬಿಟ್ಟು. ಅಂದರೆ ನಾವು ಏನೇ ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ನೀತಿ ನಿಯಮ ಇರಬೇಕು. ಸೊ ಎರ್ಗೋನಾಮಿಕ್ಸ್ನ ಅಡಾಪ್ಟ್ ಮಾಡ್ಕೊಂಡಾಗ ನಮ್ಮ ಬಾಡಿ ಅನ್ಡ್ಯೂ ಸ್ಟ್ರೈನ್ ಆಗೋಲ್ಲ.
ಫಾರ್ ಎಕ್ಸಾಂಪಲ್ ಈಗ ನೀವು ನ್ಯೂಸ್ ರೀಡರ್ ಆದರೂ ನಿಮ್ಗೆ ಒಂದು ಹೈಟಾಗಿ ಕರೆಕ್ಟಾಗಿರಬೇಕು, ಚೇರ್ ಹೀಗಿರಬೇಕು, ಟೇಬಲ್ ಇರಬೇಕು, ಸಿಸ್ಟಮ್ ಹೀಗಿರಬೇಕು ಅಂತ ಒಂದು ಐಡಿಯಾಲಜಿ ಇರುತ್ತೆ. ಈಗ ಮಲ್ಕೊಳ್ಳೋ ವ್ಯಕ್ತಿಗೂ ಕೂಡ ಅದು ಒಂದು ಎರ್ಗೋನಮಿಕ್ಸೇ. ಯಾಕಂದರೆ ಮಲ್ಕೊಳ್ಳೋದು ಅಂದ ತಕ್ಷಣ ನೀನು ಏನು ಬೇಕಾದ್ರೂ ಮಾಡ್ಬೋದು ಅಂತೆಲ್ಲ. ಮಲ್ಕೋಬೇಕಾದ್ರೆ ನಮ್ಮ ಬಾಡಿಗೆ ಇಷ್ಟೇ ಆ್ಯಂಗಲಲ್ಲಿ ಮಲಗಬೇಕು, ರಿಲ್ಯಾಕ್ಸ್ ಆಗಿರಬೇಕು, ನೆಕ್ ರಿಲ್ಯಾಕ್ಸ್ ಆಗಿರಬೇಕು, ಬ್ಯಾಕ್ ರಿಲ್ಯಾಕ್ಸ್ ಆಗಿರಬೇಕು ಅನ್ನೋದು ಒಂದು ಲಾ ಇದೆ. ಬಟ್ ಜನ ಏನು ಮಾಡ್ತಾವ್ರೆ, ಮಲ್ಕೊಳ್ಳೋ ಟೈಮಲ್ಲಿ ಮೊಬೈಲ್ ನೋಡೋದು, ಸೀರಿಯಲ್ಸ್ ನೋಡೋದು, ಮೂವಿಗಳು ನೋಡೋದು. ಇದು ನೋಡೋದ್ರಿಂದ ಏನಾಗುತ್ತೆ, ನಮ್ಮ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ನಮ್ಮ ಸ್ಪೈನ್ ಬಂದು ಇಟ್ಸ್ ನಾಟ್ ಎ ರಿಜಿಡ್ ಸ್ಟ್ರಕ್ಚರು, ಫ್ಲೆಕ್ಸಿಬಲ್ ಸ್ಟ್ರಕ್ಚರ್. ಅದು ಆ ಫ್ಲೆಕ್ಸಿಬಲ್ ಸ್ಟ್ರಕ್ಚರಲ್ಲಿ ಒಂದು 33 ಬೋನ್ಸ್ ಇರುತ್ತೆ, 121 ಡಿಸ್ಕ್ ಇರುತ್ತೆ, ಮಲ್ಕೊಂಡ್ಮೇಲೆ ಸುಮ್ಮನೆ ನಿದ್ದೆ ಮಾಡಬೇಕು 31 ಪೇರ್ಸ್ ಆಫ್ ನರ್ವ್ ಇರುತ್ತೆ. ಎಲ್ಲ ಈ ನರ್ವ್ಸ್ಗಳು ಲೈಟ್ ಆಫ್ ಆದ್ಮೇಲೆ ಹೇಗೆ ಮಲ್ಕೋಬೇಕಲ್ಲ ಹಾಗೆ ಲೈಟ್ ಆಫ್ ಆದ್ಮೇಲೆ ಮಲ್ಕೋಬೇಕು. ನಾವೇನು ಮಾಡ್ತೀವಿ, 2 ದಿಂಬು ಹಾಕ್ಕೊಳ್ಳೋದು, ಡಬಲ್ ಪಿಲ್ಲೋ ಹಾಕ್ಕೊಂಡು ಕತ್ತು ಬಗ್ಸಿ ನೋಡೋದು. ಅದೇನಾಗುತ್ತೆ, ಅದಕ್ಕೆ ನಾವು ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಕರಿತೀವಿ. ಸಿನಿಮಾ ಥಿಯೇಟ್ರಲ್ಲಿ ಲೈಟ್ ಆಫ್ ಮಾಡ್ಕೊಂಡೇ ನೋಡ್ತಾರಲ್ಲ ಸರ್, ಅದು ಕ್ಲಾರಿಟಿಗೋಸ್ಕರ ಲೈಟ್ ಆಫ್ ಮಾಡ್ತಾರೆ. ನಾವು ಹೇಳ್ತಾ ಇರೋದು ಇಲ್ಲಿ ಪೋಸ್ಚರಲ್ ರಿಲೇಟೆಡು. ನಿಮಗೆ ಈಗ LED ಲೈಟ್ಸು, ಇನ್ನೂ ಒಂದು ರಿಸರ್ಚ್ ಹೇಳೋ ಪ್ರಕಾರ ನಾವು LED ಲೈಟ್ಸ್ ನೋಡೋದ್ರಿಂದ ನಮ್ಮ ದೇಹದಲ್ಲಿ ಬ್ರೈನಲ್ಲಿ ಸಮ್ ಹಾರ್ಮೋನ್ಸ್ಗಳು ಕಡಿಮೆ ಆಗಿ ಈವನ್ನು ಕ್ಯಾನ್ಸರ್ ಬರೋ ಚಾನ್ಸಸ್ಸು ಇದೆ ಅಂತ ಸಾಕಷ್ಟು ಯೂನಿವರ್ಸಿಟಿಗಳು ರಿಪೋರ್ಟ್ಗಳನ್ನೇ ಕೊಡ್ತು. ಆದರೆ ನಮ್ಮಲ್ಲಿ LED ಲೈಟ್ಸೇ ಇವತ್ತು ಮೇಜರ್ ಆಗಿದೆ. ಯಾಕಂದರೆ ಟು ಸೇವ್ ದ ಎನರ್ಜಿ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಎನರ್ಜಿ ಫಾರ್ ಎವ್ರಿಬಡಿ. ಅಂದರೆ LED ಲೈಟ್ಸೇ ದೇಹಕ್ಕೆ ಹಾನಿಕಾರಕ ಅನ್ನೋದು ಒಂದು ಈಗ ಆಲ್ರೆಡಿ ರಿಸರ್ಚಲ್ಲಿ ಇದೆ. ಬಟ್ ನಾವು ಇವತ್ತಿನ ಏನಾಗ್ತದೆ ಅಂದರೆ ನಾವು ಮೊಬೈಲ್ ಕೂಡ LED ಲೈಟ್ಸೇ, ಅಲ್ಲೂ ಬರೋದು LEDನೇ. ಸೊ ನಾವು ಹೇಳ್ತಾ ಇರೋದು ಏನಂದರೆ ಪೋಸ್ಚರಲ್ ರಿಲೇಟೆಡು, ಇಟ್ಸ್ ಪ್ಯೂರ್ಲಿ ಫಿಸಿಕಲ್ ಫಾರ್ಮು. ನಿಮ್ಮ ಫಿಸಿಕಲ್ ಫಾರ್ಮಿಂದ ಏನಾಗ್ತದೆ ಅಂದರೆ, ಈಗ ಮಲ್ಕೊಂಡು ಮೊಬೈಲ್ ನೋಡಿದಾಗ ಏನಾಗುತ್ತೆ, ಕತ್ತು ಬೆಂಡಾಗುತ್ತೆ. ನಿಮಗೆ ಕತ್ತು ಬೆಂಡಾದ ತಕ್ಷಣ ನಿಮಗೆ ಅನ್ಡ್ಯೂ ಪ್ರೆಷರು ನೆಕ್ಗೆ ಹೋಗುತ್ತೆ. ಯಾಕಂದರೆ ಎಲ್ಲ ಬ್ಲಡ್ ವೆಸಲ್ಸು ನಿಮಗೆ ಫ್ರಂಟ್ ಆಫ್ ದ ನೆಕ್ ಆ್ಯಂಡ್ ಬ್ಯಾಕ್ ಆಫ್ ದ ನೆಕ್ಕೆ ಬ್ರೈನ್ಗೆ ಹೋಗೋದು. ಅದೆಲ್ಲ ಹೋಗಿ ಒಂದು ಸರ್ಕಲ್ ಆಫ್ ವಿಲ್ಲೀಸ್ ಅಂತ ಬ್ರೈನ್ ಫಾರ್ಮ್ ಆಗುತ್ತೆ. ಈಗ ಫ್ರಂಟಿಂದ ಕ್ಯಾರೋಟಿಡ್ ಆರ್ಟ್ರೀಸ್ ಹೋದರೆ ವರ್ಟಿಬ್ರಲ್ ಆರ್ಟ್ರೀಸ್ ಅಂತ ಹಿಂದೆ ಹೋಗುತ್ತೆ. ಈ ವರ್ಟಿಬ್ರಲ್ ಆರ್ಟ್ರೀಸ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಅವಾಗ ಬ್ಲಡ್ ಸಪ್ಲೈ ಸ್ಲೋ ಆಗುತ್ತೆ. ಸ್ಲೋ ಆದ ತಕ್ಷಣ ಅವ್ರಿಗೆ ಒಂದು ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ, ಒಂದು ಬ್ಲಡ್ ಫ್ಲೋ ಕಡಿಮೆ ಆಗೋದ್ರಿಂದ. ಈಗ ಅಬ್ಸ್ಟ್ರಕ್ಷನ್ ಆಗಿ ಬ್ಲಡ್ ಫ್ಲೋ ಆದರೆ ಅದು ಕ್ಲಾಟ್ ಕೂಡ ಆಗ್ಬೋದು. ಆ ಕ್ಲಾಟ್ ಹೋಗಿ ಯಾವುದೋ ಒಂದು ಆರ್ಟ್ರಿನ ಬ್ಲಾಕ್ ಮಾಡ್ತು ಅಂದರೆ ಸ್ಟ್ರೋಕ್ ಕೂಡ ಆಗ್ಬೋದು. ಈಗ ನಾವು ಸ್ಟ್ರೋಕಲ್ಲಿ 2 ಥರ ಕರಿತೀವಿ, ಒಂದು ಇಸ್ಕಿಮಿಕ್ಕು, ಒಂದು ಹೆಮೊರಜಿಕ್ ಅಂತ. ಈ ಇಸ್ಕಿಮಿಕ್ ಆಗೋದಕ್ಕೆ ಇದು ಒಂದು ಕಾರಣ ಇರ್ಬೋದು. ಮತ್ತು ಇನ್ನೊಂದು ಹೇಳೋದೇನೆಂದರೆ, ಈಗ ಈ ಮಲ್ಕೊಂಡು ಮೊಬೈಲ್ ನೋಡೋದ್ರಿಂದ ಈಗ ಈ ಸ್ಪೈನು ಬಂದು ಫ್ಲೆಕ್ಸಿಬಲ್ ಸ್ಟ್ರಕ್ಚರ್ ಇರೋದ್ರಿಂದ ಒಂದ್ರ ಮೇಲೆ ಒಂದು ಕೂತಿರ್ತವೆ. ಕಾನ್ಸ್ಟೆಂಟಾಗಿ ಪ್ರೆಷರ್ ಆಗಿದಾಗ ಒಂದು ಮೂಳೆ ಇನ್ನೊಂದು ಕಡೆಗೆ ಜರುಗ್ಬೋದು. ಆ ಜರುಗ್ದಾಗ ಏನಾಗುತ್ತೆ, ಡಿಸ್ಕ್ ಕೂಡ ಬಲ್ಜ್ ಆಗ್ಬೋದು. ಒಂದು ಡಿಸ್ಕ್ ಬಲ್ಜ್ ಆಗ್ಬೋದು. ಡಿಸ್ಕ್ ಬಲ್ಜ್ ಆಯಿತು ಅಂದರೆ ನರಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಇಟ್ ಸ್ಟಾರ್ಟ್ ಟು ರೇಡಿಯೇಟಿಂಗ್ ಪೇನ್, ಲೆಫ್ಟ್ ಹ್ಯಾಂಡ್ಗೋ ರೈಟ್ ಹ್ಯಾಂಡ್ಗೋ. ಈಗ ಎಷ್ಟೋ ಜನಕ್ಕೆ ಈ ಮಲ್ಕೊಂಡು ಮೊಬೈಲ್ ನೋಡೋದ್ರಿಂದ ರೇಡಿಯೇಟಿಂಗ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಡೈರೆಕ್ಟ್ ಎಲ್ಲ ಜಯದೇವಕ್ಕೆ ಹೋಗ್ಬಿಡ್ತಾರೆ ಕಾರ್ಡಿಯಾಲಜಿಸ್ಟ್ ಹತ್ರ. ಅಂದರೆ ಅವ್ರಿಗೆ ಗೊತ್ತಿರಲ್ಲ ಡಿಫ್ರೆನ್ಷಿಯೇಟ್ ಮಾಡೋ ಪೇಯ್ನನ್ನು. ಅವರು ಇಮಿಡಿಯೇಟ್ ಎಲ್ಲ ಹೋಗುತ್ತೆ. ಫಸ್ಟು ಭುಜ ನೋವು ಬಂತು ಅಂದರೆ ಕಾರ್ಡಿಯಾಲಜಿಸ್ಟ್ ಹತ್ರ ECG, ಎಕೋ, TMT ಎಲ್ಲ ಮಾಡಿಸ್ಕೊಂಡು ಇದೇನು ಇಲ್ಲ, ಇದು ನಾನ್ ಕಾರ್ಡಿಯಾಕ್ ಅಂದ್ಬಿಟ್ಟು ಬರ್ದು ಕಳಿಸ್ಬಿಡ್ತಾರೆ. ದೆನ್ ದೇ ಗೋ ಟು ಆರ್ಥೋಪೆಡಿಷನು, ಫಿಸಿಯೋಥೆರಪಿಸ್ಟ್, ಈ ಥರ ಹೋಗ್ತಾರೆ. ಅಲ್ಲಿ ಹೋದಾಗಲೂ ಅವರು ಕೂಡ ಒಂದು ಮೆಡಿಸನೋ ಫಿಸಿಯೋಥೆರಪಿನೋ ಕೊಡ್ತಾರೆ. ಬಟ್ ಅಲ್ಲಿ ಕ್ವಶನ್ನು ಮ್ಯಾಂಡೇಟ್ ಆಗಬೇಕಾಗಿದೆ. ನೀವು ಮಲ್ಕೊಂಡು ಮೊಬೈಲ್ ನೋಡ್ತೀರಾ, ಮಲ್ಕೊಂಡು TV ನೋಡ್ತೀರಾ, ಇದು ಕಾಜು. ಅದನ್ನು ನೀವು ತೆಗಿಯೋ ತನಕ ಆ ಪೇಷಂಟ್ಗೆ ರೋಗನೇ ಹೋಗಲ್ಲ. ಮತ್ತು ಇನ್ನೊಂದು ಹೇಳ್ತೀವಿ, ಎಷ್ಟೋ ಪೇಷಂಟ್ಸ್ಗಳು ಈ ಮೈಗ್ರೇನ್ ಅಂತ, ಅದು ಸೂಡೋ ಮೈಗ್ರೇನು ಇರುತ್ತೆ. ಅಂದರೆ ಆ್ಯಕ್ಚುಯಲ್ ಮೈಗ್ರೇನ್ಗೆ ಸಮ್ ನ್ಯೂರೋಕೆಮಿಕಲ್ಸ್ ಕಡಿಮೆ ಆದಾಗ ಬರುವಂಥದ್ದು ಮೈಗ್ರೇನ್ ಡಿಸೀಸು. ಬಟ್ ಎಷ್ಟೋ ಜನಕ್ಕೆ ಏನಾಗುತ್ತೆ, ಇಲ್ಲಿ ನೆಕ್ಕಿಂದ ನಮ್ಮ ಸ್ಕ್ಯಾಲ್ಪ್ಗೆ ನರ್ವ್ ಸಪ್ಲೈ ಆಗುತ್ತೆ, C1 C2 ಇಂದ. ಈ ನರ್ವ್ಸ್ಗಳು ಕಂಪ್ರೆಸ್ ಆಗುತ್ತೆ. ಅದಕ್ಕೆ ಕಂಪ್ರೆಸ್ ಆದಾಗ ಏನಾಗುತ್ತೆ, ಅವ್ರಿಗೆ ಒನ್ ಸೈಡೆಡ್ ಹೆಡ್ಡೇಕು. ಅವ್ರು ಒನ್ ಸೈಡ್ ಹೆಡ್ಡೇಕ್ ಬಂದ ತಕ್ಷಣ ಏನು ಅನ್ಕೋತಾರೆ, ನನಗೆ ಮೈಗ್ರೇನ್ ಆಗಿಬಿಟ್ಟಿದೆ. ಅದು ಎಷ್ಟೋ ನನ್ನ ಪೇಷಂಟ್ಸ್ಗಳೇ ಒಬ್ಬೊಬ್ಬರು 10 ವರ್ಷ ಮಾತ್ರೆ ತಿಂದಿರೋರು 1 ವಾರದಲ್ಲಿ ರೆಡಿ ಆಗಿರೋರು ಇದ್ದಾರೆ. ಸೊ ಇದನ್ನು ನಾನು ಹೇಳೋದು ಹೋದರೆ ಅದ್ರ ಜೊತೆಗೆ ಇನ್ನೊಂದು ವರ್ಟಿಗೋ ಅಂತ ಕೇಳಿದ್ದೀವಿ. ಈಗ ಎಷ್ಟೋ ಜನಕ್ಕೆ ವರ್ಟಿಗೋ ಅಂತ ಅಂದರೆ ತಲೆ ಸುತ್ತು ಬರೋದು, ಕಣ್ಣು ಬ್ಲ್ಯಾಕ್ಔಟ್ ಆಗೋದು. ಮಾತಾಡೋಣ ಮೇಡಮ್ ಅವರೇ. ಈಗ ಈ ಮೊಬೈಲ್ ಬರುವ ಕಾಲ ಬರೋಕ್ಕಿಂತ ಮುಂಚೆ ಈ ಜಗತ್ತು ಯಾವ ರೀತಿ ಆಗಿತ್ತು, ಮೊಬೈಲ್ ಬಂದ ಮೇಲೆ ಹೇಗಿದೆ? ಸಂಬಂಧಗಳಂತೂ ಹಾಳಾಗ್ತಾ ಇವೆ, ಎಲ್ಲರೂ ಮೊಬೈಲ್ನಲ್ಲೇ ನಿರತರಾಗ್ತಾ ಇದ್ದಾರೆ. ಏನು ಹೇಳ್ತೀರಿ, ಮೊಬೈಲ್ ಬಂದಾದ ನಂತರ ಏನು ಬದಲಾವಣೆ ಆಗಿದೆ? ಸರ್, ಮೊಬೈಲಿಂದ ನಿಜವಾಗ್ಲೂ ತುಂಬ ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ನೀವು ಹೇಳ್ದಂಗೆ ಮುಂಚೆ ಎಲ್ಲ ಈ ಮೆಂಟಲ್ ಪ್ರಾಬ್ಲಮ್ಸ್ ಎಲ್ಲ ಇರಲಿಲ್ಲ. ಅಂದರೆ ಆ್ಯಂಗ್ಸಿಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ನೀವು ಹಾರ್ಟ್ ಅಟ್ಯಾಕ್ಸು ನೋಡ್ತಾ ಇದ್ದೀರಾ ಇತ್ತೀಚೆಗೆ ಜಾಸ್ತಿ ಆಗಿರೋದು. ಇದೆಲ್ಲದು ಮೊಬೈಲಿಂದಾನೇ ಕಾರಣ. ಈ ಮೊಬೈಲಿಂದ ಒಂದು ವಿಶೇಷ, ಈಗ ಸರ್ ಹೇಳ್ತಾ ಇದ್ರು ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಅಂತ ಎಲ್ಲ.
ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಬರುತ್ತೆ. ಅಂದರೆ ನಮ್ಮ ಬ್ರೈನ್ಗೂ ಮತ್ತು ಬಾಡಿಗೂ ಕನೆಕ್ಷನ್ಸ್ ಆಧಾರದ ಮೇಲೆ ನಮಗೆ ಆ ಬಾಡಿಯಲ್ಲಿ ಡಿಸೀಸಸ್ ಕಾಣಿಸ್ಕೊಳ್ಳೋದು. ಅಂದರೆ ರಾತ್ರಿ ಹೊತ್ತು ಈಗ ಮಲ್ಕೊಂಡು ಅವ್ರು ಮೊಬೈಲ್ ನೋಡ್ತಾ ಇದ್ದಾರೆ ಅಂದರೆ ಆ ಬ್ಲೂ ಲೈಟ್ಸಿಂದ, ಆ ನೀಲಿ ಬೆಳಕಿನಿಂದ ಅಲ್ಲಿ ಮೆಲಾಟೋನಿನ್ ಹಾರ್ಮೋನ್ ರಿಲೀಸ್ ಆಗಲ್ಲ. ಅದು ನಿದ್ರೆಗೆ ತುಂಬ ಬೇಕಾಗಿರೋಂಥ ಹಾರ್ಮೋನ್. ಇದು ಯಾವಾಗ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ, ಅಂದರೆ ನೀನು ಇನ್ನೂ ನಿದ್ದೆ ಮಾಡೋಕ್ಕೆ ರೆಡಿ ಆಗಿಲ್ಲ ಅಂತ ಈ ಲೈಟ್ಸ್ಗಳು ಹೊಡಿತಾ ಇದ್ದರೆ ಬ್ರೈನ್ ಏನು ಮಾಡುತ್ತೆ, ಇನ್ನೂ ಅಲರ್ಟ್ ಆಗಿರೋಣ ಅಂತ. ಆಗ ನಿದ್ರೆ ಅಪೂರ್ಣ ಆಗುತ್ತೆ. ನಿದ್ರೆ ಡಿಸ್ಟರ್ಬೆನ್ಸ್ ಆದರೆ ಅವರಿಗೆ ಇಡೀ ದಿನ ಸುಸ್ತು, ಚೆಸ್ಟ್ ಪೇಯ್ನ್ ಕಾಣಿಸ್ಕೊಳ್ಳೋದು, ಹೆಡ್ಡೇಕ್ ಕಾಣಿಸ್ಕೊಳ್ಳೋದು. ಯಾಕೆಂದರೆ ಅಲ್ಲಿ ಬ್ಲಡ್ ಸಪ್ಲೈ ಇರಲ್ಲ. ಯಾಕಂದರೆ ಇದು ಒಂದು ಮೆಂಟಲ್ ಪ್ರಾಬ್ಲಮ್ಸಿಂದ ನಮ್ಮ ಇಡೀ ದೇಹದಲ್ಲಿ ನರಮಂಡಲಗಳ ಮೇಲೆ ಪ್ರಾಬ್ಲಮ್ ಆಗುತ್ತೆ, ರಕ್ತ ಸಂಚಾರದ ಮೇಲೆ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಹಾರ್ಮೋನ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಅವ್ರು ಹೇಳ್ತಾರೆ ಬ್ಲಡ್ ಸಪ್ಲೈನೇ ಬರಲ್ಲ, ಹೋಗೋದೇ ಇಲ್ಲ ಮೆದುಳಿಗೆ. ಆವಾಗ ಮೈಗ್ರೇನ್ ತಾನಾಗೇ ಬರುತ್ತೆ, ಕಣ್ಣಿಗೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಬಟ್ ರಿಪೋರ್ಟ್ ತೋರಿಸಿದ್ರೆ ಏನೂ ಇರಲ್ಲ. ಇದೆಲ್ಲ ಆಗ್ತಾ ಇರೋದು ಈ ಆಂಗ್ಸಿಟಿಯಿಂದ, ಓವರ್ ಥಿಂಕಿಂಗಿಂದ. ರಾತ್ರಿ ಒಂದು ವಿಡಿಯೋ ನೋಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಎಷ್ಟೋ ಜನ ನೋಡ್ತಾರೆ, ಅಥವಾ ಮೆಸೇಜಸ್ನ ಕಾನ್ಸ್ಟೆಂಟಾಗಿ ಚೆಕ್ ಮಾಡ್ತಾ ಇರ್ತಾರೆ. ಅದನ್ನು ನೋಟಿಫಿಕೇಷನ್ ಆ್ಯಂಟಿಸಿಪೇಷನ್ ಲೂಪ್ ಅಂತಾರೆ. ಅಂದರೆ ಅಲ್ಲಿ ಡೊಪಮೈನ್ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಒಂದು ನೋಟಿಫಿಕೇಷನ್ ಬಂತು ಅಂದರೆ ಏನೋ ಖುಷಿ ಆಗೋದು, ಮೆಸೇಜಸ್ ನೋಡೋದು ಖುಷಿ ಆಗೋದು, ಇನ್ನೊಂದು ಸತಿ ನೋಡೋದು ಅದರಲ್ಲಿ ಏನೂ ಇರಲ್ಲ, ಡ್ರೈನ್ ಆಗೋದು. ಈ ಥರ ಕಾನ್ಸ್ಟೆಂಟಾಗಿ ಚೆಕ್ ಮಾಡ್ತಾ 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 ಅವರು ಅಡಿಕ್ಟ್ ಆಗಿಬಿಡ್ತಾರೆ ಮೊಬೈಲ್ಗೆ. ಯಾವಾಗಲೂ ಅವ್ರಿಗೆ ಗೊತ್ತಿಲ್ಲದಂಗೆ ಸಬ್ಕಾನ್ಷಿಯಸ್ಲಿ ಇದ್ದಕ್ಕಿದ್ದಂಗೆ ಮೊಬೈಲ್ ತೊಗೊಳ್ಳೋದು, ನೋಡೋದು, ರಾತ್ರಿ ಮಲಗುವಾಗ ನೋಡೋದು, ಮಧ್ಯರಾತ್ರಿ ಎಷ್ಟೋ ಜನ ಎದ್ಬಿಟ್ಟು ನೋಡ್ತಾ ಇರ್ತಾರೆ ಮೊಬೈಲು. ಅಂದರೆ ಇಡೀ ರಾತ್ರಿ ಅವ್ರ ಮೆದುಳು ಫುಲ್ ಅಲರ್ಟ್ ಆಗಿರುತ್ತೆ. ಆ ಅಲರ್ಟ್ನೆಸ್ಸಿಂದ ಏನಾಗುತ್ತೆ, ಬ್ರೈನ್ ಕಂಪ್ಲೀಟ್ ಸುಸ್ತಾಗುತ್ತೆ. ಅದು ಕೆಲಸ ಮಾಡಬೇಕಲ್ವಾ, ನಮ್ಮ ಬಾಡಿನ ರಿಪೇರ್ ಮಾಡೋದಕ್ಕೆ, ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ ಹಂಗಾಗುತ್ತೆ? ಮಲ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ಎದ್ದು ಮೊಬೈಲ್ ನೋಡೋದು ಅಡಿಕ್ಷನ್, ಅಲ್ಲಿ ಅಡಿಕ್ಟ್ ಬಿಲ್ಡ್ ಆಗಿರುತ್ತೆ. ಆ ಲೂಪಿಗೆ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಕಾನ್ಸ್ಟೆಂಟ್. ಅದಕ್ಕೆ ಹೇಳೋದು ನೋಟಿಫಿಕೇಷನ್ ಆ್ಯಂಟಿಸಿಪೇಷನ್. ಅಂದರೆ ನಿರೀಕ್ಷೆಯಲ್ಲಿರ್ತಾರೆ ಯಾವಾಗಲೂ. ಅಂದರೆ ಡೊಪಮೈನ್ ಸಿಗ್ತಾ ಇರುತ್ತೆ ಅವ್ರಿಗೆ. ಈಗ ಯಾರೋ ಒಂದು ಮೆಸೇಜ್ ಮಾಡಿದರು, ಖುಷಿ ಆಯಿತು, ನೆಕ್ಸ್ಟ್ ಆ ಮೆಸೇಜ್ ಅಲ್ಲಿ ಡೊಪಮೈನ್ ರಿಲೀಸ್ ಆಯಿತು, ನೆಕ್ಸ್ಟ್ ಆ ಮೆಸೇಜ್ ಬರುತ್ತಾ, ಇನ್ನೊಂದು ಸತಿ ನೋಡೋದು, ಅಲ್ಲಿಲ್ವಾ, ಮತ್ತೆ ಏನೋ ಕೆಲಸ ಮಾಡ್ತಿರ್ತಾರೆ, ಮತ್ತೆ ಇನ್ನೊಂದು ಸತಿ ನೋಡೋದು, ನೋಟಿಫಿಕೇಷನ್ ಯಾವುದೋ ವೀಡಿಯೋ ಬಂತು, ಖುಷಿ ಆಯಿತು ನೋಡಿ, ನೆಕ್ಸ್ಟ್ ಅದಾದಮೇಲೆ ಅವ್ರದ್ದು ಫುಲ್ಲು ಲೂಪ್. ಅಂದರೆ ಆ ಟೈಮಲ್ಲಿ ಗ್ಯಾಪ್ ಆಗುತ್ತೆ, ಆ ಸ್ಕ್ರೋಲಿಂಗ್ ಗ್ಯಾಪ್ ಆಗುತ್ತೆ. ಆ ಗ್ಯಾಪ್ ಆದಾಗ ಮೆಮೊರಿ ಕಂಪ್ಲೀಟಾಗಿ ಸ್ಟಿಲ್ ಆಗಿಬಿಡುತ್ತೆ. ಅಲ್ಲಿ ಅವ್ರ ಕಂಪ್ಲೀಟ್ ಎನರ್ಜಿ ಡ್ರೈನ್ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಎನರ್ಜಿ ಬೇಕಲ್ಲ, ವೀಡಿಯೋ ನೋಡಬೇಕು, ಬ್ರೈನ್ ಹೇಳುತ್ತೆ ವಿಡಿಯೋ ನೋಡು. ಆವಾಗ ಅವ್ರು ಏನು ಮಾಡ್ತಾರೆ, ಮೊಬೈಲ್ ಎತ್ಕೋತಾರೆ, ವೀಡಿಯೋ ನೋಡ್ತಾರೆ, ಯೂಟ್ಯೂಬ್ ವೀಡಿಯೋಸು, ಇನ್ಸ್ಟಾಗ್ರಾಮ್ ವೀಡಿಯೋಸು, ಈ ಥರ ಎಲ್ಲ ನೋಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಏನಾಗುತ್ತೆ, ಅಡಿಕ್ಷನ್ ಆಗುತ್ತೆ. ಸೊ ಈ ಅಡಿಕ್ಷನಿಂದ ಏನಾಗುತ್ತೆ, ಆಂಗ್ಸಿಟಿ ಜಾಸ್ತಿ, ಸ್ಟ್ರೆಸ್ ಆಗುತ್ತೆ. ಹಗಲೆಲ್ಲ ಆಂಗ್ಸಿಟಿಗೆ ಒಳಗಾಗ್ತಾ ಇರ್ತಾರೆ, ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇರ್ತಾರೆ. ಆಮೇಲೆ ದೇಹದಲ್ಲೆಲ್ಲ ಪ್ರಾಬ್ಲಮ್ ಶುರು ಆಗ್ತಾ ಇರುತ್ತೆ. ಸರ್, ಈಗ ಹುಟ್ಟೋ ಮಕ್ಕಳಿಗೂ ಕೂಡ ಮೊಬೈಲ್ ಬೇಕೇ ಬೇಕು. ಅಂದರೆ ಚಿಕ್ಕ ಮಕ್ಕಳು ಕೂಡ ಈಗ ಮೊಬೈಲ್ ಕಡೆ ಜಾಸ್ತಿ ಗಮನ ಕೊಡ್ತಾರೆ. ಮೊಬೈಲ್ ಕೊಟ್ಟಿಲ್ಲ ಅಂದರೆ ಆ ಮಕ್ಕಳು ಅಳೋದಕ್ಕೆ ಶುರು ಮಾಡ್ತಾರೆ, ಹಠವನ್ನು ಹಿಡಿತಾರೆ. ಪೋಷಕರು ಹೋಗಲಿ ಅಂತ ಕೊಡ್ತಾರೆ. ಹಾಗಾದರೆ ಪೋಷಕರ ಪಾತ್ರ ಏನು ಮತ್ತು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಇರುತ್ತದು? ಈಗ ಹುಟ್ಟೋ ಮಕ್ಕಳಿಗೂ ಕೂಡ 1-2 ವರ್ಷ ಇರೋ ಚಿಕ್ಕ ಮಕ್ಕಳಿಗೂ ಕೂಡ ಮೊಬೈಲ್ ಚಟ ಇದ್ದರೆ ಹೇಗೆ ಅಂತ? ಅಲ್ಲ, ಈಗ ಮಕ್ಕಳಿಗೆ ಬೇಸಿಕಲಿ ಪೇರೆಂಟ್ಸ್ ಎಲ್ಲಿ ಮೊಬೈಲ್ ಕೊಡ್ತಾರೆ ಅಂದರೆ 1 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಮಗುಗೆ 1 ವರ್ಷ ತುಂಬುತ್ತಲ್ಲ, ಅಲ್ಲಿ ತನಕ ತಾಯಿ ಹಾಲನ್ನೇ ಕೊಡ್ತಾ ಇರ್ತಾರೆ, ಅಮೃತ ಅಂತ. ಅದಾದಮೇಲೆ ಫೀಡಿಂಗ್ ಬರುತ್ತಲ್ಲ ಟೈಮು, ಆ ಫೀಡಿಂಗ್ ಬಂದಾಗ ಏನು ಮಾಡ್ತಾರೆ, ಆ ಮಗು ಊಟ ಮಾಡಲ್ಲ ಅಂತ ತಿಳ್ಕೊಂಡಾಗ ಈ ಮೊಬೈಲ್ ತೋರಿಸ್ಬಿಟ್ಟು ಊಟ ಮಾಡಿಸೋದು, ಅಲ್ಲೇ ಸ್ಟಾರ್ಟ್ ಆಗೋದು ಮೊಬೈಲ್. ಅರ್ಥ ಆಯ್ತಲ್ಲ? ಅಲ್ಲಿಂದ ಸ್ಟಾರ್ಟ್ ಆದಾಗ ಮಗುಗೆ ನಾವೇ ಅಡಿಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆ ಮಗು ಏನು ಮಾಡುತ್ತೆ, ನೆಕ್ಸ್ಟು ಮಧ್ಯಾಹ್ನ ಊಟ ಮಾಡಬೇಕು ಅಂದರೂ ಮೊಬೈಲ್ ತೋರಿಸ್ಬೇಕು, ರಾತ್ರಿ ಊಟ ಮಾಡಬೇಕು ಅಂದರೂ ಮೊಬೈಲ್ ತೋರಿಸ್ಬೇಕು. ಸೊ ಆ ಮಗುಗೆ ನಾವೇ ಒಂದು ಇನ್ಫ್ಯೂಸ್ ಮಾಡ್ತಾಯಿದ್ದೀವಿ, ಅಂದರೆ ಊಟ ಮಾಡೋ ಟೈಮಲ್ಲಿ ಮೊಬೈಲು. ಅದಾದಮೇಲೆ ಆ ಮಗು ಏನು ಮಾಡುತ್ತೆ, ಹಠ ಹಿಡಿಯುತ್ತೆ, ಈ ಗೇಮ್ಸ್ಗಳು ಅವು ಇವು. ಸೊ ಇಟ್ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದ ಮೊಬೈಲು. ಈಗ ಹಿಂದೆ ಅಟ್ಲೀಸ್ಟ್ ಟಿ ವಿಗಳು ಕಾರ್ಟೂನ್ಸ್ಗಳು ಹಾಕಿ ಇದು ಮಾಡ್ತಿದ್ರು, ಈಗ ಕಂಪ್ಲೀಟ್ ಮೊಬೈಲ್ ಕೈಗೆ ಕೊಡೋದ್ರಿಂದ ಈಗ ಮಕ್ಕಳು ಕೂಡ ಮಲ್ಕೊಂಡು ಮೊಬೈಲ್ ನೋಡ್ತವೆ. ನಾವು ನೋಡ್ದಂಗೆ ಮಕ್ಕಳು ಕೂಡ ಮಲ್ಕೊಂಡೇ ಮೊಬೈಲ್ ನೋಡೋದು. ಅವ್ರಿಗೂ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು ಇದೆಲ್ಲ ಜಾಸ್ತಿ ಆಗಿದೆ. ಈಗ ನಾನು ನೋಡ್ದಂಗೆ ಕೋವಿಡ್ ಸಮಯದಲ್ಲಿ ಈ 9th 10th PUC ಹುಡುಗರುಗಳು ಸಾಕಷ್ಟು ಜನ ಕುತ್ತಿಗೆ ನೋವು, ಸೊಂಟ ನೋವು ಅಂತ ಬರೋಕ್ಕೆ ಸ್ಟಾರ್ಟ್ ಆದರು. ಇದೇನಪ್ಪ ಎಲ್ಲ 12 ವರ್ಷ 13 ವರ್ಷ ಈ ಏಜಲ್ಲಿ ಏನು ಇವ್ರಿಗೆ ಸಮಸ್ಯೆಗಳು ಅಂತ. ಸೊ ಅವಾಗ ನೋಡಿದಾಗಲೂ ಆ ಮಕ್ಕಳುಗಳು ಅಷ್ಟೇ, ಯಾರು ಬಿಸಿಲಿಗೆ ಹೋಗಲ್ಲ, ಮನೇಲೇ ಮೊಬೈಲು. ಆನ್ಲೈನ್ ಕ್ಲಾಸಸ್ ಬಂತಲ್ಲ, ಅದರಿಂದ ತುಂಬ ಕಷ್ಟ ಆಗ್ಬಿಟ್ರು. ಕೂತಿದ್ದ ಕಡೆನೇ ಕೆಲಸ. ಈಗ ವರ್ಕ್ ಫ್ರಮ್ ಹೋಮ್ ಅವ್ರಿಗಂತೂ ಬೆಳಗ್ಗೆ ಎದ್ದರೆ ಕೂತಿದ್ದ ಕಡೆನೇ ಕೆಲಸ, ಮತ್ತು ರಾತ್ರಿ ತನಕನೂ ಅಲ್ಲೇ ಇರ್ತಾರೆ. ದೇ ವೋಂಟ್ ಎಕ್ಸ್ಪೋಸ್ ಟು ಸನ್ಲೈಟ್. ಇವಾಗ ಸನ್ಲೈಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಆಗಬೇಕಂದ್ರೆ ವಿ ಹ್ಯಾವ್ ಟು ಗೋ ಟು ಸನ್ಲೈಟ್.
ಸನ್ಲೈಟ್ಗೆ ಹೋಗಲಿಲ್ಲ ಅಂದರೆ ವಿಟಮಿನ್ ಡಿ ಹೇಗೆ ಸಿಗಲ್ಲ, ಕ್ಯಾಲ್ಶಿಯಂ ಅಬ್ಸರ್ಪ್ಷನ್ ಆಗಲ್ಲ, ಕ್ಯಾಲ್ಶಿಯಂ ಇಲ್ಲ ಅಂದರೆ ನರ್ವ್ ಕಂಡಕ್ಷನ್ಸ್ ಯಾವುದೂ ಆಗಲ್ಲ. ಸೊ ಟೋಟಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಇನ್ನೊಂದು ನೀವು ಆವಾಗಲೇ ಹೇಳ್ತಿದ್ದೀರಿ, ನೈಟು ಮೊಬೈಲ್ ನೋಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಒಂದು ರೆಟಿಕ್ಯುಲರ್ ಸಿಸ್ಟಮ್ ಅಂತ ಇರುತ್ತೆ ಬ್ರೈನಲ್ಲಿ. ಅದು ಇಸ್ ಲೈಕ್ ಈಗ ನಮ್ಮ ಮನೆಗೆ ಬ್ಯಾಟ್ರಿ ಇದ್ದಂಗೆ. ನಾವು ಯಾಕೆ ಮಲಗಬೇಕು ಅನ್ನೋ ಕ್ವಶನ್ ಬರುತ್ತೆ ಎಷ್ಟೋ ಜನರಲ್ಲಿ. ಕ್ವಶನ್ ಏನಂದರೆ ಈ ರೆಟಿಕ್ಯುಲರ್ ಸಿಸ್ಟಮಲ್ಲಿ ಟೈನಿ ಪಾಕೆಟ್ಸ್ ಆಫ್ ಸೆಲ್ಸ್ ಇರುತ್ತೆ, ಅದು ರೀಚಾರ್ಜ್ ಆಗಬೇಕು. ಅದು ರೀಚಾರ್ಜ್ ಆದಾಗ ನಮ್ಮ ಬಾಡಿ ಎನರ್ಜಿ ತಗೊಳುತ್ತೆ. ಮತ್ತು ನಮಗೆ ಬೆಳಗ್ಗೆ ಯಾವುದೋ ಸನ್ಲೈಟೋ ಹಕ್ಕಿಗಳು ಪಕ್ಷಿಗಳದ್ದು ಏನೋ ಸೌಂಡ್ ಆದಾಗ ನಾವು ಹೇಳ್ತೀವಿ, ಎದ್ದಾಗ ಆ ಎನರ್ಜಿನ ಬಳಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಾವು ನಿದ್ದೆನೇ ಮಾಡಲಿಲ್ಲ ಅಂದಾಗ ಈ ರೆಟಿಕ್ಯುಲರ್ ಸಿಸ್ಟಮಲ್ಲಿ ಈ ಎನರ್ಜಿ ಸೇವ್ ಆಗಲ್ಲ. ಸೊ ಡ್ರೈ ಬ್ಯಾಟ್ರಿಲಿ ನೀವು ಮನೆ ಲೈಟ್ಸನ್ನ ಉಳ್ಸೋಕ್ಕಾಗತ್ತೆ, ಆ ರೀತಿ ನಾವು ಎಕ್ಸಾಸ್ಟ್ ಆಗಿರ್ತೀವಿ. ಸೊ ಈ ರೆಟಿಕ್ಯುಲರ್ ಸಿಸ್ಟಮು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕಂದ್ರೆ ಈ ಎಲ್ಲ ಆ್ಯಕ್ಟಿವಿಟೀಸಿಂದ ದೂರ ಇರಬೇಕು. ನಿದ್ದೆ ಚೆನ್ನಾಗಿ ಆದ್ರೇ ಜನರಿಗೆ, ಇವತ್ತು ಬೆಂಗಳೂರಲ್ಲಿ ಅಂದರೆ ಎಷ್ಟೋ ರೋಡ್ ಸೈಡ್ ಮನೆಗಳಿರ್ತವೆ, ಅವ್ರಿಗೆ ನಾಯ್ಸೇ ಒಂದು ದೊಡ್ಡ ಇಶ್ಯೂ ಆಗಿರುತ್ತೆ. ಸೊ ಈ ಎಲ್ಲ ಸಮಸ್ಯೆಗೆ ಏನಾದರೂ ರೆಟಿಕ್ಯುಲರ್ ಸಿಸ್ಟಮ್ ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಮಾಡಬೇಕು. ಸೊ ಅವೇ ಫ್ರಮ್ ದ ಟಿ ವಿ, ಮೊಬೈಲು, ಸೌಂಡ್ಸು, ಇದ್ರ ಜೊತೆಗೆ ಈ ಹೆಡ್ಫೋನ್ಸ್ ಹಾಕೋತಾರೆ. ಈ ಹೆಡ್ಫೋನ್ಸ್ ಹಾಕೊಳ್ಳೋದ್ರಿಂದ ವೆಸ್ಟಿಬ್ಯುಲರ್ ಕಾಕ್ಲಿಯರ್ ನರ್ವ್ ಅಂತ ಇರುತ್ತೆ, ಆ ನರ್ವು ಡ್ಯಾಮೇಜ್ ಆಗಿ ಏರ್ ಫಾಲಿಕಲ್ಸ್ ಇರುತ್ತೆ, ಅದೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಏನಾಗುತ್ತೆ, ಸೊ ನರ್ವು ವೀಕ್ ಆಗುತ್ತೆ. ನರ್ವ್ ವೀಕ್ ಆದಾಗ ಎಷ್ಟೋ ಜನಕ್ಕೆ ಕಿವಿನೇ ಕೇಳಲ್ಲ. ಈ ಡಿ ಜೆ ಸೌಂಡ್ಗಳಿಗೆ ಎಷ್ಟೋ ಜನ ಮೊನ್ನೆ ಕಿವಿನೇ ಕಳ್ಕೊಬಿಟ್ಟಿದ್ದಾರೆ ಯಂಗ್ಸ್ಟರ್ಸು. ಯಾಕಂದರೆ ಆ ಸೌಂಡ್ ಡೆಸಿಬಲ್ಸು, ಅದಕ್ಕೊಂದು ಫಾರ್ಮುಲಾ ಇದೆ 60/60 ಅಂತ. 60 ನಿಮಿಷ 60% ಆಫ್ ಸೌಂಡ್ಗಿಂತ ಹೋಗಬಾರ್ದು ಮ್ಯಾಕ್ಸಿಮಮ್ ಒನ್ ಟೈಮ್ಗೆ. ಆಮೇಲೆ ಮತ್ತೆ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಕೇಳಬೇಕು. ಇವ್ರೇನು ಮಾಡ್ತಾರೆ, ಕಂಟಿನ್ಯೂಸ್ 2 hours 3 hours ಒಂದು ಮೂವಿ ನೋಡಬೇಕು ಅಂದರೆ ಅಷ್ಟು ಸೌಂಡು ಜಾಸ್ತಿ ಕೊಟ್ಕೊಂಡಾಗ ಕಿವಿನಲ್ಲಿ ನರ್ವ್ಸು ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲ ಕಾರಣಗಳು ನಾವು ನೋಡ್ತಾ ಹೋದಾಗ ಇವತ್ತು ಮಕ್ಕಳುಗಳಿಗೆ ನಾವು ಇದನ್ನು ಮತ್ತು ಫಿಸಿಕಲ್ ಗೇಮ್ಸ್ ಕಡೆ ಅವ್ರನ್ನ ಡೈವರ್ಟ್ ಮಾಡಬೇಕು ಪೇರೆಂಟ್ಸ್. ಈ ಸೈಕಲ್ ಹೊಡೆಯೋದು, ಹೊರಗಡೆ ಗ್ರೌಂಡಲ್ಲಿ ಆಟ ಆಡೋದು, ಈ ಥರದಕ್ಕೆ ನಾವು ಡೈವರ್ಟ್ ಮಾಡ್ತಾಯಿಲ್ಲ. ಹಿಂದೆ ನಮ್ಮ ಟೈಮ್ಗಳಲ್ಲಿ ಏನಿತ್ತು, ಮ್ಯಾಕ್ಸಿಮಮ್ ಟೈಮು ನಾವು ರೋಡಲ್ಲೇ ಕಳೀತಿದ್ದು ಅಂದರೆ ಆಟ ಆಡೋದಕ್ಕೆ. ಇವತ್ತು ಮಕ್ಕಳು ಮೊಬೈಲಲ್ಲಿ ಕಳೀತಾ ಇದ್ದಾರೆ. ಇದರಿಂದ ಮಾನಸಿಕ ರೋಗಗಳು, ಈಗ ಆಲ್ರೆಡಿ ಮೇಡಮ್ ಹೇಳ್ದಂಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ಇದು ಜಾಸ್ತಿ ಇದೆ ಎಷ್ಟೋ ಜನಕ್ಕೆ. ಯಾಕಂದರೆ ಹಾರ್ಮೋನಲ್ಲು, ಈಗ ನಾವೊಂದು ಸರ್ಕ್ಯಾಡಿಯನ್ ರಿದಮ್ ಅಂತಲೇ ಕರಿತೀವಿ, ಅಂದರೆ ಸ್ಲೀಪ್ ಸೈಕಲ್ಲು, ಅದು ಡಿಸ್ಟರ್ಬ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಈ ಸರ್ಕ್ಯಾಡಿಯನ್ ರಿದಮ್ ಅಂತ ಕರಿತೀವಿ, ಅದು ಇಂಬ್ಯಾಲೆನ್ಸ್ ಆಯಿತು ಅಂದರೆ ಹಾರ್ಟ್ ರೇಟು ಇಂಬ್ಯಾಲೆನ್ಸ್ ಆಗುತ್ತೆ, ಬೇಗ ಡಯಾಬಿಟಿಸ್ ಬರ್ಬೋದು, ಬೇಗ ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು. ಯಾಕಂದರೆ ಹಾರ್ಮೋನ್ಸು ಸರಿಯಾಗಿ ಇನ್ ಟೈಮ್ ಪ್ರೊಡಕ್ಷನ್ ಆಗಿಲ್ಲ ಅಂದಾಗ ಈ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಮತ್ತು ಈ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ, ಇವತ್ತು ಆಲ್ಕೋಹಾಲು ಈ ಬ್ಯಾಕ್ ಪೇಯ್ನು, ನೆಕ್ ಪೇಯ್ನ್ಗೆ ಒನ್ ಆಫ್ ದ ಮೇಜರ್ ಇಶ್ಯೂ. ಎಷ್ಟೋ ಜನಕ್ಕೆ ಅದು ವಿಚಾರ ಗೊತ್ತಿಲ್ಲ. ಯಾಕಂದರೆ ಈ ಆಲ್ಕೋಹಾಲ್ ತಗೊಂಡಾಗ ಯಾಕೆ ಈಗ ಒಬ್ಬೊಬ್ರು ಅಂತಾರೆ ಕುಡಿದ್ಬಿಟ್ರೆ ನೋವು ಹೊಟ್ಟೋಗ್ಬಿಡುತ್ತೆ ಅಂತ, ಅದು ರಾಂಗ್ ಅಸಂಪ್ಷನ್ನು. ಆಲ್ಕೋಹಾಲ್ ತಗೊಳ್ಳೋದ್ರಿಂದ ದೇಹದ ಮಸಲ್ಸು, ಎಸ್ಪೆಷಲಿ ಆ್ಯಂಟಿಗ್ರಾವಿಟಿ ಮಸಲ್ಸ್ ಅಂತೀವಿ, ದ ಮಸಲ್ ವರ್ಕ್ ಎಗನಿಸ್ಟ್ ದ ಗ್ರಾವಿಟಿ, ಈ ಮಸಲ್ಸಲ್ಲಿ ಮಯೋಗ್ಲೋಬಿನ್ ಅನ್ನೋ ಒಂದು ಅಂಶ ಜಾಸ್ತಿ ಇರುತ್ತೆ. ಅದು ಆಕ್ಸಿಜನ್ ಸಪ್ಲೈ ಟು ದ ಮಸಲ್ಸ್. ಆ ಮಯೋಗ್ಲೋಬಿನ್ ಏನು ಮಾಡುತ್ತೆ, ಇಟ್ ಈಸ್ ಯೂರಿನಲ್ಲಿ ಆಚೆ ಹೊರಟೋಗುತ್ತೆ. ಸೊ ಯೂರಿನಲ್ಲಿ ಹೋಗೋದು ಎಲ್ಲಿಂದ, ಕಿಡ್ನಿಯಿಂದಲೇ ಫಿಲ್ಟರ್ ಆಗಬೇಕು, ಅಲ್ಲೋಗಿ ಕಿಡ್ನಿನೂ ಡ್ಯಾಮೇಜ್ ಮಾಡುತ್ತೆ. ಸೊ ಮಯೋಗ್ಲೋಬಿನ್ನು ಹೋದ ತಕ್ಷಣ ಏನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು, ಕಾಫ್ ಮಸಲ್ ಪೇಯ್ನು, ಸುಸ್ತು, ಇದೆಲ್ಲ ಇರುತ್ತೆ. ಸೊ ಇವತ್ತು ಯಂಗ್ಸ್ಟರ್ಸಲ್ಲಿ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನ್ ಬರೋದಕ್ಕೆ ಒಂದೊಂದು ಸಲ ಅಂತಾರೆ ನಮಗೆ ನಾವು ಕೂತ್ಕೊಳ್ಳೋ ಪೋಸ್ಚರ್ ಸರಿ ಇಲ್ಲ, ಆಫೀಸ್ ಚೇರ್ ಸರಿ ಇಲ್ಲ, ಬೆಡ್ ಸರಿ ಇಲ್ಲ ಅಂತ. ಬಟ್ ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದ ವಾಟ್ ದೇ ಆರ್ ಕನ್ಸ್ಯೂಮಿಂಗ್. ದಟ್ ಈಸ್ ಆಲ್ಸೋ ಮೇಜರ್ ಇಶ್ಯೂ. ಇವತ್ತು ಆಲ್ಕೋಹಾಲಿಂದನೂ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು ಬರುತ್ತೆ ಡಿಹೈಡ್ರೇಟ್ ಆಗಿ ಬಾಡಿನೂ. ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಎಸ್ ಮೇಡಮ್, ಅವರಿಗೆ ಚಿಕ್ಕ ಮಕ್ಕಳು ಹಠ ಹಿಡಿತಾರಲ್ಲ ಮೊಬೈಲ್ ಬೇಕೇ ಬೇಕು ಅಂತೇಳಿ, ಸೈಕಾಲಜಿ ಏನು ಹೇಳುತ್ತೆ? ಅದೇ ಡೋಪಮೈನ್ ರಿಲೀಸ್ ಅವರಿಗೆ ಸಿಗ್ತಾ ಇರುತ್ತೆ. ಅಂದರೆ ಮಕ್ಕಳು ಯೂಶಲಿ ಆ ಕಲರ್ಸ್ಗಳ ಮೇಲೆ, ಅಂದರೆ ಆ ಮೊಬೈಲಲ್ಲಿ ಬರುವಂಥ ಕಲರ್ಸು, ಮೂಮೆಂಟ್ಸು, ಆ ಕಾರ್ಟೂನ್ಸು, ಇದಕ್ಕೆ ಅವರ ಬ್ರೈನ್ ಅಡಿಕ್ಟ್ ಆಗಿರುತ್ತೆ. ಅಂದರೆ ಅದನ್ನ ನೋಡಿ ನೋಡಿ ಖುಷಿ ಆಗ್ತಾ ಇರುತ್ತೆ ಅವರಿಗೆ, ಏನೋ ಇಲ್ಲಿ ಮೂಮೆಂಟ್ಸ್. ಯಾಕಂದರೆ ಅವರಿಗೆ ಆ್ಯಕ್ಟಿವಿಟಿ ಬೇರೆ ಇರಲ್ಲ. ಸೊ ಚಿಕ್ಕ ವಯಸ್ಸಿಂದ, ಈಗ ಸರ್ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಊಟ ಮಾಡಿಸ್ಬೇಕಾದ್ರೂ ಅವ್ರಿಗೆ ಮೊಬೈಲ್ ತೋರಿಸೋದು, ಅವರಿಗೆ ಅದರಲ್ಲಿ ಕಾರ್ಟೂನ್ಸ್ ತೋರಿಸೋದು, ಇದೆಲ್ಲ ಅವರಿಗೆ ಖುಷಿ ಕೊಡ್ತಾ ಇರುತ್ತೆ. ಯೂಶಲಿ ನಮ್ಮ ಹ್ಯೂಮನ್ ಇದೆ ಹೆಂಗೆ ಅಂದರೆ, ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಡೊಪಮೈನ್ ರಿಲೀಸ್ ಆಗುತ್ತೆ, ಎಲ್ಲಿ ಬ್ರೈನಿಗೆ ಡೊಪಮೈನ್ ಸಿಗ್ತಾ ಇರುತ್ತೆ ಅಲ್ಲಿ ಅಡಿಕ್ಟ್ ಆಗುತ್ತೆ. ಸೊ ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಅಲ್ಲಿ ಚೆನ್ನಾಗಿದೆ, ಖುಷಿ ಆಗ್ತಿದೆ, ಆ ಕಲರ್ಸ್ ಎಲ್ಲ ತುಂಬ ಖುಷಿ ಕೊಡ್ತಾ ಇದೆ, ನಂಗೆ ಅದು ಬೇಕು.
ಸೊ ಅವ್ರು ಇನ್ನೇನೇ ಬೇರೆ ಏನೇ ಮಾಡಿದ್ರು ಆ ಅಡಿಕ್ಷನಿಂದ ಬಿಡಿಸೋದು ಸ್ವಲ್ಪ ಕಷ್ಟ. ಬಿಡಿಸ್ಬೋದು ನಿಧಾನವಾಗಿ ಅವರಿಗೆ. ಅಂದರೆ ಗ್ರೇ ಸ್ಕೇಲ್ ಅಂತ ಇರುತ್ತೆ, ಅಂದರೆ ಮೊಬೈಲಲ್ಲಿ ಕಲರ್ಸ್ಗಳನ್ನೆಲ್ಲ ಒಂದು ಇದು ಮಾಡಿದಾಗ ಅವ್ರಿಗೆ ಸ್ವಲ್ಪ ಅಡಿಕ್ಷನ್ ಕಡಿಮೆ ಮಾಡ್ಬೋದು, ಅಥವಾ ಬೇರೆ ಇನ್ನೇನಾದರೂ ಆ್ಯಕ್ಟಿವಿಟಿ ಮುಖಾಂತರ ಅವ್ರನ್ನ ಕಡಿಮೆ ಮಾಡ್ಬೋದು. ಬಟ್ ಮಕ್ಕಳಿಗೆ ಇದನ್ನು ತೋರಿಸ್ತಾ ಇದ್ದರೆ ಅವ್ರ ಅಡಿಕ್ಷನ್ ಜಾಸ್ತಿ ಆಗ್ತಾ ಬಂತು ಅಂದರೆ ದೇಹದಲ್ಲಿ ತುಂಬ ಪರಿಣಾಮ ಬೀಳುತ್ತೆ. ಯಾಕಂದರೆ ಅಲ್ಲಿ ನರ್ವ್ ಸಿಸ್ಟಮ್ ಬೆಳವಣಿಗೆ ಆಗ್ತಾ ಇರುತ್ತೆ ಮಕ್ಕಳಲ್ಲಿ, ಆಗ್ತಾನೆ ಅವರ ಹಾರ್ಮೋನ್ಸ್ಗಳ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಅವರಲ್ಲಿ ಸ್ಟ್ರೆಸ್. ಈಗ ನೋಡಿ, ಚಿಕ್ಕ ಮಕ್ಕಳು ನಂಗೆ ತುಂಬ ಬೋರ್ ಆಗ್ತಿದೆ ಅಂತಾರೆ, ನಂಗೆ ತುಂಬ ಸ್ಟ್ರೆಸ್ ಆಗಿದೆ ಅಂತಾರೆ. ಈ ವರ್ಡ್ಸ್ಗಳೆಲ್ಲ ಮಕ್ಕಳು ಹೇಳೋವಂಥದ್ದೇ ಅಲ್ಲ. ಮುಂಚೆ ನಾವೆಷ್ಟು PUC ವರ್ಗೂ ನಮಗೆ ಸ್ಟ್ರೆಸ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಬೋರ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಈಗ ಚಿಕ್ಕ ಮಕ್ಕಳು ನಂಗೆ ತುಂಬ ಬೋರ್ ಆಗ್ತದೆ, ಈ ಗೇಮ್ ಆಡೋದು ಬೇಡ, ಇದು ಬೇಡ, ಬೋರು. ಯಾಕೆ ಈ ಬೋರ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲ್ ಇಲ್ಲ ಅಂದಾಗ ಅವ್ರಿಗೆ ಬೋರ್ ಆಗುತ್ತೆ. ಅದಕ್ಕೆ ಆ ಸ್ಕ್ರೋಲ್ ರಿಕವರಿ ಗ್ಯಾಪ್ ಅಂತಾರೆ. ಆ ಗ್ಯಾಪಲ್ಲಿ ಅವ್ರ ಫೋಕಸ್ಸು, ಅವ್ರ ಅಟೆನ್ಷನು ಎಲ್ಲ ಸ್ಟಿಲ್ ಆಗಿಬಿಡುತ್ತೆ. ಸೊ ಇಲ್ಲೇನೋ ಖಾಲಿ. ಎಷ್ಟೋ ಮಕ್ಕಳು ಆಮೇಲೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಈಸಿಯಾಗಿ ರೂಲ್ ಮಾಡ್ತಾ ಇರೋವಂಥದ್ದು. ಈ ಮೊಬೈಲ್ಸ್ ಅನ್ನೋದು ಈಗಿನ ಕಾಲದಲ್ಲಿ ಈಸಿಯಾಗಿ ಎಲ್ಲರನ್ನೂ ಹಾಳು ಮಾಡ್ತಾ ಇರೋದು ದೊಡ್ಡ ವೆಪನ್ ಅಂತ ಹೇಳ್ಬೋದು ಸರ್. ಹಿಂದೆ ಮೊಬೈಲ್ ಬರೋಕ್ಕಿಂತ ಮುಂಚೆ ಫ್ಯಾಮಿಲಿ ಇತ್ತು, ದೊಡ್ಡ ಫ್ಯಾಮಿಲಿ ಇತ್ತು, ತಂದೆ ತಾಯಿ ಅಜ್ಜಿ ಅಜ್ಜಂದ್ರು ಎಲ್ಲರೂ ಇತ್ತು, ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಈಗ ಅದರಿಂದ ಆಚೆ ಬಂದು ಗಂಡ ಹೆಂಡತಿ ಇಬ್ಬರೇ ಇರಬೇಕು ಅನ್ನುವಂಥದ್ದು, ಅದಕ್ಕೂ ಕೂಡ ಒಂದು ಕಾರಣ ಇರಬಹುದು. ಅಂದರೆ ಗಂಡ ಹೆಂಡತಿ ಇಬ್ಬರು ಬೇರೆ ಕಡೆ ಕೆಲಸ ಹೋದಾಗ ಮಗು ಒಬ್ಬರೇ ಇದ್ದಾಗ. ಹೌದು, ಈಗ ಮಕ್ಕಳಿಗೆ ಆಟ ಬೇಕಲ್ವಾ, ಅವ್ರಿಗೆ ಎಲ್ಲಾದರೂ ಒಂದು ಆಕ್ಟಿವಿಟಿ ಬೇಕು. ಅವ್ರೇನು ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಯಾರಾದರೂ ಒಬ್ಬರು ಅಟೆನ್ಷನ್ ಕೊಡೋರು ಬೇಕು ಮಕ್ಕಳಿಗೆ. ಅವರಿಗೆ ಯಾಕಂದರೆ ಅವ್ರು ಕ್ಯೂರಿಯಸ್ ಆಗಿರ್ತಾರೆ. ಚಿಕ್ಕ ಮಕ್ಕಳು ಅಂದರೆ ತುಂಬ ಕ್ಯೂರಿಯಸ್, ಇದು ಯಾಕೆ, ಇದು ಹೆಂಗೆ, ಹೊರಗಡೆ ಎಲ್ಲೂ ಸಿಗದೆ ಇದ್ದಾಗ ಮೊಬೈಲಲ್ಲಿ ಸಿಗುತ್ತಲ್ಲ, ಮೊಬೈಲಲ್ಲೇ ಕೇಳೋಣ, ಯಾಕೆ ಇವ್ರಿಗೆ ಕೇಳಬೇಕು, ಬೇರೆಯವ್ರಿಗೆ ಕೇಳಿದ್ರೆ ಡಿಸ್ಟರ್ಬ್. ಈಗ ಅಮ್ಮಂಗೆ ಕೇಳಿದ್ರೆ ಡಿಸ್ಟರ್ಬ್ ಮಾಡಬೇಡ, ಅಪ್ಪಂಗೆ ಕೇಳಿದ್ರೆ ಡಿಸ್ಟರ್ಬ್ ಮಾಡಬೇಡ. ಅದು ಭಾರಿ ಡೇಂಜರು. ಅದೊಂದು ನೋಡಿ, ಈಗಿನ ಮಕ್ಕಳಲ್ಲಿ ಆಂಗ್ರಿ ಜಾಸ್ತಿ ಆಗ್ತಾ ಇದೆ, ಕೋಪ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಯಾಕೆ ಮಕ್ಕಳಲ್ಲಿ ಕೋಪ ಮಂಕುತನ ಜಾಸ್ತಿ ಆಗ್ತಿದೆ ಅಂದರೆ, ಈಗ ಅಮ್ಮ ವರ್ಕ್ ಫ್ರಮ್ ಹೋಮು, ಅಮ್ಮ ಕೆಲಸ ಮಾಡ್ತಾ ಇರ್ತಾಳೆ, ಮಗು ಬಂದು ಅಮ್ಮ ಇದೇನು ಹೆಂಗೆ ಅಂದರೆ, ಸರ್ ಡಿಸ್ಟರ್ಬ್ ಮಾಡಬೇಡ, ಆ ಕಡೆ ಹೋಗು. ಅಪ್ಪನ ಹತ್ರ ಹೋಗಿ ಕೇಳಿದ್ರೆ ಅಪ್ಪ ಏನೋ ಟೆನ್ಷನಲ್ಲಿ, ಡಿಸ್ಟರ್ಬ್ ಮಾಡಬೇಡ, ಆ ಕಡೆ ಹೋಗು. ಆಗ ಮಕ್ಕಳಲ್ಲಿ ಏನಾಗುತ್ತೆ, ನಾನು ನಿಷ್ಪ್ರಯೋಜಕ, ಅಥವಾ ನಾನು ಕೇರ್ ಇಲ್ಲ, ನಾನು ಯೂಸ್ಲೆಸ್ಸು, ನನ್ನನ್ನು ಯಾರೂ ಕೇರ್ ಮಾಡಲ್ಲ, ಆ ಚಿಕ್ಕ ವಯಸ್ಸಲ್ಲಿ ನನ್ನನ್ನು ಯಾರೂ ಅಟೆನ್ಷನ್ ಕೊಡ್ತಿಲ್ಲ ಅನ್ನೋ ಒಂದು, ಅದು ಆಪೋಸಿಟ್ ಆಗಿ ತಿರುಗಿ ಆ್ಯಂಗರ್ ಡೆವಲಪ್ ಆಗುತ್ತೆ ಸಣ್ಣದಿಂದನೇ. ಸೊ ಅವರೇ ಮುಂದೆ ಡಾಮಿನೆಂಟ್ ಪರ್ಸನ್ ಆಗೋದು. ಈಗ ನಮ್ಮ ಕೌನ್ಸಿಲಿಂಗಲ್ಲಿ ಕೆಲವರು ತುಂಬ ಡಾಮಿನೆಂಟ್ ಪರ್ಸನ್ಸ್ ಬರ್ತಾರೆ. ಅಂದರೆ ಹೆಂಡತಿದಿರಿಗೆ ಜೋರಾಗಿ ಬೈಯೋದು, ಹೊಡೆಯೋದು. ಯಾಕೆ ಅವ್ರು ಹಂಗೆ ಮಾಡ್ತಾರೆ ಅಂತ ನಾವು ಆಳವಾಗಿ ಸ್ಟಡಿ ಮಾಡಿದಾಗ, ಚಿಕ್ಕ ವಯಸ್ಸಲ್ಲಿ ಅವರ ಪೇರೆಂಟ್ಸು ಆ ಒಂದು ಇದು ತುಂಬ ಆ್ಯಂಗರ್ ಡೆವಲಪ್ ಆಗಿರುತ್ತೆ ಪೇರೆಂಟ್ಸ್ ಕಡೆಯಿಂದ, ಆ ನೆಗ್ಲಿಜೆನ್ಸಿಯಿಂದ, ಆ ಅಟೆನ್ಷನ್ ಸಿಗದೆ. ಸೊ ಆ ಆ್ಯಂಗರ್ನ ಅವರು ಆ ಡಾಮಿನೆನ್ಸಲ್ಲಿ ಕ್ರಿಯೇಟ್ ಮಾಡ್ಕೊತ ದೊಡ್ಡವ್ರು ಆಗ್ತಾ ಹಿಟ್ಲರ್ ಎಕ್ಸಾಂಪಲ್ ತೊಗೋಬೋದು. ಯಾಕೆ ಅವನು ಅಷ್ಟೊಂದು ಡಾಮಿನೆಂಟ್ ಅಂದರೆ ಅವನಲ್ಲಿ ತುಂಬ ಲೋ ಕಾನ್ಫಿಡೆನ್ಸ್ ಇತ್ತು, ಆಳವಾಗಿ ಅವನ ಒಂದು ಸೈಕಾಲಜಿ ನೋಡಿದಾಗ. ಸೊ ಹೀಗೆ ಈ ಮೊಬೈಲಿಂದ, ಈ ವರ್ಕ್ ಫ್ರಮ್ ಹೋಮು, ಈ ಝೂಮಲ್ಲಿ ಮೀಟಿಂಗ್ ಅಟೆಂಡ್ ಮಾಡೋದು, ಇದೆಲ್ಲದರಿಂದ ಎಷ್ಟೊಂದು ಮೆಂಟಲ್ ಪ್ರಾಬ್ಲಮ್ಸ್ ಬರುತ್ತೆ ಸರ್. ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಒಂದು ದೊಡ್ಡ ಎಪಿಸೋಡೇ ಮಾಡ್ಬೋದು ಅಂತ. ಸರ್, ಈಗ ಮೊಬೈಲ್ ಎಂಥವರಿಗೆ ಬೇಕು, ಅವಶ್ಯಕತೆ ಎಂಥವರಿಗೆ ಇರುತ್ತೆ, ಎಂಥವರಿಗೆ ಇರೋದಿಲ್ಲ? ಸರ್, ಇವತ್ತು ನಾವು ನೋಡ್ದಂಗೆ ಎಲ್ಲ ಇವತ್ತು ಒಂದು 4 ಸ್ಟ್ಯಾಂಡರ್ಡ್ ತನಕ ಸ್ಟಾರ್ಟ್ ಆದಾಗಲೇ ನಿಮಗೆ ಮೊಬೈಲು ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ನಲ್ಲಿ ಪ್ರತಿ ಹಂತದಲ್ಲೂ ಪ್ರಾಜೆಕ್ಟ್ ಕೊಡ್ತಾರೆ. ಈ ಪ್ರಾಜೆಕ್ಟ್ ಹೇಗಿರುತ್ತೆ ಅಂದರೆ ಅವ್ರ ಪೇರೆಂಟ್ಸ್ ಮಾಡಬೇಕು, ಮಕ್ಕಳು ಮಾಡೋದಿಲ್ಲ, ಆ ಥರ ಇರುತ್ತೆ ಪ್ರಾಜೆಕ್ಟ್ಸ್ಗಳು, ಆ ಸ್ಕೂಲಲ್ಲಿ ಕೊಡೋ ಪ್ರಾಜೆಕ್ಟ್ಸ್ಗಳು. ಸೊ ಮಕ್ಕಳು ಏನು ಮಾಡ್ತಾರೆ, ಅವರೇ ಮಾಡಬೇಕು ಅಂತ ಹೋದಾಗ ದೇ ವಿಲ್ ಟೇಕ್ ದಿಸ್ ಮೊಬೈಲು, ಆಮೇಲೆ ಆ ಯೂಟ್ಯೂಬು ಇದರಲ್ಲಿ ಸರ್ಚ್ ಮಾಡ್ತಾರೆ, ಈ ಪ್ರಾಜೆಕ್ಟ್ ಹೆಂಗೆ ಏನು ಅಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಅದು ಬೇರೆ ಕಡೆಗೆ, ಅಂದರೆ ಮಕ್ಳಿಗೂ ಕೂಡ ಇವತ್ತು ಅವಶ್ಯಕತೆ ಇದೆ. ಮತ್ತು ಏಜ್ ಆದವ್ರು ಏನಾಗಿದ್ದಾರೆ ಅಂದರೆ, ಈಗ ಒಂದು ಮನೇಲಿ ಒಂದು ಟಿ ವಿ ಇರುತ್ತೆ, ಒಬ್ಬೊಬ್ರಿಗೆ ನ್ಯೂಸ್ ಇಷ್ಟ, ಒಬ್ರಿಗೆ ಸೀರಿಯಲ್ ಇಷ್ಟ, ಇನ್ನೊಂದು ಇಷ್ಟ. ಈಗ ಏನು ಮಾಡ್ತಾರೆ, ಅವ್ರಿಗೆ ಮೊಬೈಲ್ಗಳಲ್ಲಿ ಆ ಸೀರಿಯಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಅವ್ರವ್ರ ರೂಮ್ಗಳಲ್ಲಿ ಅವ್ರವ್ರೇ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದರಿಂದ ಏನಾಗಿದೆ, ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಮೊದಲೇನು ಮಾಡ್ತಿದ್ರು, ಒಂದು ಪ್ರೋಗ್ರಾಮ್ನ ಎಲ್ಲರೂ ಕೂತು ನೋಡ್ತಿದ್ರು, ಒಂದು ಟಿ ವಿನಲ್ಲಿ ಕೂತ್ಕೊಂಡು ಒಂದು ಪ್ರೋಗ್ರಾಮ್ನ ಮನೆ ಜನ ಎಲ್ಲ ನೋಡ್ತಿದ್ರು. ಇವತ್ತು ಅದಿಲ್ಲ, ಒಂದೊಂದು ರೂಮಲ್ಲಿ ಒಬ್ಬೊಬ್ಬರು ಅವ್ರವರು. ಇದರಿಂದ ಅವರ ಏನು ಫ್ಯಾಮಿಲಿ ಅನ್ನೋ ಅಟ್ಯಾಚ್ಮೆಂಟು ಕೂಡ ಕಡಿಮೆ ಆಗ್ತಾಯಿದೆ ಜನರಲ್ಲಿ. ಸೊ ದೇ ಆಲ್ ಡಿಸ್ಟರ್ಬ್ಡ್. ಮತ್ತು ಇದನ್ನು ನಾವು ನೋಡಿದಾಗ ಮಕ್ಕಳಲ್ಲಿ ಬೇಕು, ಬಟ್ ಅದನ್ನು ಸ್ಕೂಲ್ಗಳಲ್ಲಿ ಇವತ್ತು ನಾನು ಎಷ್ಟೋ ಸ್ಕೂಲ್ಗಳಲ್ಲಿ ನೋಡಿದ್ದೀನಿ,
ನನ್ನ ಮಗುಗೆ LKG ಅವರು ಏನು ನೋಟ್ಬುಕ್ ಕೊಟ್ಬಿಟ್ಟಿದ್ದಾರೆ, ಇದು ಏನಂತಾರೆ ಅದಕ್ಕೆ, ಈ ಮೊಬೈಲಲ್ಲೇ ಅವ್ರಿಗೆ ಹೋಮ್ವರ್ಕು ಲ್ಯಾಪ್ಟಾಪು ಅಥವಾ ಟ್ಯಾಬ್ಗಳಲ್ಲೇ ಅವರು ಹೋಮ್ವರ್ಕ್ ಮಾಡಬೇಕು. ಅಂದರೆ ಆ ಸ್ಕೂಲು ಅಂದ ತಕ್ಷಣ ಅದು ಜಾಸ್ತಿ ಫೀಸ್ ಕೊಡ್ತಾರೆ, ಟ್ಯಾಬಲ್ಲೇ ಎಲ್ಲ ಅಂದರೆ ದಟ್ಸ್ ಅ ವರ್ಸ್ಟ್ ಸ್ಕೂಲ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಕ್ಕಳನ್ನ ನಾವು ಕೋಳಿ ಫಾರಮ್ ಥರ ಬೆಳೆಸಬಾರ್ದು. ಈ ಕೋಳಿ ಫಾರ್ಮ್ ನೋಡಿದ್ದೀರಾ ಹೆಂಗೆ ಅಂದರೆ, ಒಂದು ಮೊಟ್ಟೆ ತೊಗೊಂಡೋಗ್ಬಿಟ್ಟು ಇನ್ಕ್ಯುಬೇಟ್ರಲ್ಲಿ ಇಡ್ತಾರೆ, ಮರಿ ಆಗ್ತದೆ, ತಗೋಬೋತಾರೆ, ವ್ಯಾಕ್ಸಿನ್ ಹಾಕ್ತಾರೆ, ಯಾವುದೋ ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ ಇಡ್ತಾರೆ, ಆಮೇಲೆ ಅದಕ್ಕೊಂದು ಫೀಡಿಂಗ್ ಹಾಕ್ತಾರೆ, ಅಲ್ಲಿಂದ ನೆಕ್ಸ್ಟು ಇದಕ್ಕೆ ಬಿಡ್ತಾರೆ, ಮತ್ತು ಅಲ್ಲಿಂದ ತಗೊಂಡೋಗಿ ಮಾರ್ಕೆಟಿಗೆ ಬಿಡ್ತಾರೆ. ಈಗ ನಾವು ಮಕ್ಕಳು ಬೆಳೆಸ್ತಾ ಇರೋದು ಯಾವ ರೀತಿ ಅಂದರೆ ಅದೇ ರೀತಿ. ಕೊನೆಗೆ ಎಲ್ಲ ಮಾಡ್ಬಿಟ್ಟು ತಗೊಂಡ್ಬಿಟ್ಟು ಒಂದು IT ಕಂಪ್ನಿನ ಒಂದು ಡಾಕ್ಟ್ರೋ ಇಂಜಿನಿಯರೋ ಮಾಡಿ ತಳ್ಳಿಬಿಡೋದು. ಅಷ್ಟಕ್ಕೆ ನಾವು ಸೀಮಿತ ಆಗ್ತಾಯಿದ್ದೀವಿ. ಅವ್ರಿಗೆ ಸಾಮಾನ್ಯ ಜ್ಞಾನ ಬೆಳೆಸ್ತಾ ಇಲ್ಲ. ಈಗಿರೋ ಪ್ರಸ್ತುತ ಸಮಸ್ಯೆಗಳನ್ನ ಎದುರಿಸಿ ಹೇಗೆ ಬೆಳಿಬೇಕು, ಪ್ರತಿ ದಿವಸ ನ್ಯೂಸ್ ಪೇಪರ್ ಓದೋದನ್ನು ನಾವು ಕಲಿಸ್ತಾ ಇಲ್ಲ ಮಕ್ಕಳುಗಳಿಗೆ. ಮೊದಲು ನಮಗೆ ಸ್ಕೂಲ್ ಡೇಸ್ಗಳಲ್ಲಿ ನ್ಯೂಸ್ ಪೇಪರ್ನ ಓದಿಸೋದೇ ಒಂದು, ಈಗ ಬೆಳಗ್ಗೆ ನಾವು ಸ್ಕೂಲ್ ಡೇಸಲ್ಲಿ ಹೋದರೆ ಈಗ ಅಸೆಂಬ್ಲಿ ಹಾಲಲ್ಲಿ ನ್ಯೂಸ್ ಪೇಪರ್ನ ಯಾರು ಹೆಡ್ಲೈನ್ಸ್ ಓದಬೇಕು ಮಕ್ಕಳಿಗೆ, ಆ ಒಂದು ಇದಿತ್ತು. ಇವತ್ತು ಅದು ಇಲ್ಲವೇ ಇಲ್ಲ, ಯಾವ ಸ್ಕೂಲ್ಗಳಲ್ಲೂ ಇಲ್ಲ. ಹೆಡ್ಲೈನ್ಸ್ನ ಓದಿಸೋದಾಗಲಿ, ಮಕ್ಕಳಿಗೆ ಸಾಮಾನ್ಯ ಜ್ಞಾನ, ರಾಜಕೀಯ ಅಂದರೆ ರಾಜಕೀಯ ಅಂದರೆ ಅಯ್ಯೋ ಇದು ಡರ್ಟ್ ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತಾರೆ. ಹಂಗಾರೆ ನಮ್ಮನ್ನ ಆಳವರು ಡರ್ಟ್ಗಳಾದರೆ ವಾಟ್ ಈಸ್ ನಾವು ಈ ವ್ಯವಸ್ಥೆಯಲ್ಲಿ ಯಾಕಿರಬೇಕು? ಈ ಥರ ಏನಾಗ್ತಾ ಇದೆ, ಮಕ್ಕಳಿಗೆ ನಾವು ಸಾಮಾನ್ಯ ಜ್ಞಾನ ತುಂಬೋದ್ರಲ್ಲಿ ಹಿಂದುಳಿದಿದ್ದೀವಿ. ಇವತ್ತು ನೋಡಿ ಏನು ಸಿವಿಲ್ ಎಕ್ಸಾಮ್ಸ್ ಇದ್ದಾವೆ, KS, IAS, ಇದೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದ ಮಕ್ಕಳೇ ಓದ್ತಾ ಇರೋದು. ಅವರೇ ಇವತ್ತು ಈ ಕೆಲಸಗಳಿಗೆ ಹೋಗ್ತಾ ಇರೋದು. ನಮ್ಮ ಅರ್ಬನ್ ಮಕ್ಕಳುಗಳೆಲ್ಲ ಬರೀ IT BT ಅಮೇರಿಕಕ್ಕೆ ಹೋಗು, ಸಿಂಗಾಪುರ್ಗೆ ಹೋಗು, ಯಾವುದೋ ಒಂದು ಆಸ್ಟ್ರೇಲಿಯಾಕ್ಕೆ ಹೋಗು, ಅಲ್ಲೋಗಿ ಇವ್ರು ಏನು ಮಾಡ್ತಾರೆ, ಅಲ್ಲೂ ನಿದ್ಗೆಟ್ಟೆ ಕೆಲಸ ಮಾಡೋದು ಇವರು. ಅಲ್ಲಿ ಅಮೇರಿಕಾ ಟೈಮ್ಗೋ ಎಲ್ಲೋ ಅಲ್ಲಿ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಆದರೂ ಆನ್ಲೈನಲ್ಲಿ ಕೆಲಸ ಮಾಡ್ತಾನೆ ಕೂತಿರ್ತಾರೆ. ಅಂದರೆ ಅವ್ರ ಜೀವನನ ಮರ್ತುಕೊಂಡು ಯಾವುದೋ ಒಂದಕ್ಕೆ ಅಡಿಕ್ಷನ್ಗೆ ಹೋಗ್ತಾ ಇದ್ದಾರೆ ಹೊರತು ಸಾಮಾಜಿಕವಾಗಿ ಬದುಕೋ ಕಡೆ ಯಾರೂ ಇಷ್ಟಪಡ್ತಾ ಇಲ್ಲ. ಇದು ನೆಕ್ಸ್ಟು ಒಂದು ದುರಂತನೇ. ಇದನ್ನು ಯಾರೋ ಉಪೇಂದ್ರ ಅವರು ಮೊನ್ನೆ ಒಂದು ಮೂವಿ ಮಾಡಿದರು, ಅದರಲ್ಲೂ ತೋರಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಊಟ ಇಲ್ಲ, ಮೊಬೈಲ್ ತಂದು ಎಸಿತಿರ್ತಾರೆ. ಆ ಲೆವೆಲ್ಗೆ ನಮ್ಮ ವ್ಯವಸ್ಥೆ ಹೋಗ್ತಾ ಇದೆ. ಅಂದರೆ ಯಾವುದು ಎಷ್ಟಕ್ಕೆ ಸೀಮಿತವಾಗೋ ಅಷ್ಟೇ ಬೇಕು. ಈಗ ಎಷ್ಟೋ ಕಂಟ್ರಿಗಳಲ್ಲಿ ಇಷ್ಟು ಗಂಟೆ ಆದಮೇಲೆ ಟರ್ನ್ ಆಫ್ ಮಾಡಿಬಿಡ್ತಾರೆ, ನೆಟ್ವರ್ಕೇ ಇರಲ್ವಂತೆ. ಬರೀ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇರುತ್ತೆ, ಇಂಟರ್ನೆಟ್ ನೆಟ್ವರ್ಕ್ ಸಿಗಲ್ಲ. ಸೊ ಆ ಥರನೂ ಸಿಸ್ಟಮ್ಗಳು ತಂದಿದ್ದಾರೆ. ಮತ್ತು ಮಕ್ಕಳುಗಳಿಗೆ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ. ಇಷ್ಟು ಇಯರ್ ತನಕ 13 ವರ್ಷದ ತನಕ ಅವ್ರಿಗೆ ಮಕ್ಕಳಿಗೆ ಮೊಬೈಲೇ ಕೊಡೋಂಗಿಲ್ಲ ಅಂತ. ಆ ಥರ ಸಿಸ್ಟಮ್ಗಳನ್ನ ತಂದಾಗಷ್ಟೇ ನಮ್ಮಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಆರೋಗ್ಯವಾಗಿ, ಅಂದರೆ ಈಗ ಸರ್ ದೇಶ ನಿಲ್ಲದೆ ಹೆಲ್ತ್ ಸ್ಟೇಟಸ್ ಮೇಲೆ ನಾವಲ್ಲಿ ಇವತ್ತು ಎಷ್ಟೋ ಕಡೆ ತಿನ್ನಕ್ಕೆ ಅನ್ನ ಇಲ್ಲ ಅಂದರೂ ಮೊಬೈಲ್ ಇದೆ ಅನ್ನೋ ಪರಿಸ್ಥಿತಿ ಅದೇನೋ ನಮ್ಮಲ್ಲಿ ಹೇಳ್ತೀವಲ್ಲ, ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂವು ಅನ್ನೋ ರೀತಿ. ₹1 ಇರಲ್ಲ, ಕೈಯಲ್ಲಿ ಐಫೋನ್ ಇರುತ್ತೆ. ಅದು ಈ ವ್ಯವಸ್ಥೆಗೆ ನಾವು ಪುಷ್ ಮಾಡ್ತಾ ಇರೋದು, ಒಂದು ಏನೋ ಆದಿ ತಪ್ತಾ ಇದೆ ದೇಶ ಅನ್ನೋದಕ್ಕೆ ಇದು ಮಾಡ್ತಾ ಇದೆ. ಮೇಡಮ್, ಈ ಮೊಬೈಲ್ ಬಳಕೆಯಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲಗಳೇ? ಸರ್, ಅನಾನುಕೂಲನೇ ಜಾಸ್ತಿ ಅನುಕೂಲಕ್ಕಿಂತ. ಯಾಕಂದರೆ ನಮ್ಮ ಬ್ರೈನು ಯಾವಾಗಲೂ ನೆಗೆಟಿವ್ ಸೈಡ್ ಜಾಸ್ತಿ ಹೋಗ್ತಾ ಇರುತ್ತೆ. ಪಾಸಿಟಿವ್ ಥಿಂಕಿಂಗಿಂತನೂ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ. ಯಾಕಂದರೆ ಅದು ಸರ್ವೈವ್ ಆಗ್ತಾ ಇರಬೇಕು. ಈಗ ನಮ್ಮ ಬ್ರೈನ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ಈಗ ಆದಿ ಮಾನವರು ಹೆಂಗೆ ಅಂದರೆ ಆ ಕಾಲದಿಂದನೂ ನಮ್ಮ ಬ್ರೈನ್ ಎವಾಲ್ವ್ ಆಗಿಲ್ಲ, ನಮ್ಮ ಬಾಡಿ ಎವಾಲ್ವ್ ಆಗಿದೆ. ಬಟ್ ಬ್ರೈನ್ ಕೂಡ ಆ ಭಯದಲ್ಲೇ ಇರುತ್ತೆ. ಅಂದರೆ ನಂಗೆ ಏನಾಗ್ಬಿಡುತ್ತೋ, ಅಂದರೆ ಅವಾಗೆಲ್ಲ ಹುಲಿ ಸಿಂಹ ಎಲ್ಲ ಬರುತ್ತೆ, ಹೆದರ್ಕೊಂಡು ಎಲ್ಲ ಹೆಂಗಿರ್ತಿದ್ರೋ ಆ ಥರ ಈಗಲೂ ಅವರಿಗೆ ಹುಲಿ ಸಿಂಹ ಇಲ್ಲ, ಬೇರೆ ಎಲ್ಲ ಆಂಗ್ಸಿಟಿ, ಸ್ಟ್ರೆಸ್ಸು, ಇದರಿಂದ ಪ್ರತಿಯೊಂದು ಸಿಚುಯೇಷನ್ನು ಬ್ರೈನ್ ಏನು ಮಾಡುತ್ತೆ, ಇದು ಡೇಂಜರ್. ಈಗ ನೀವು ಮೊಬೈಲಲ್ಲಿ ಹೇಳ್ತಾ ಇದ್ರಿ ಕಾನ್ಸ್ಟೆಂಟ್ ಮೆಸೇಜ್ ನೋಡೋದು. ಈಗ ಮಕ್ಕಳೆಲ್ಲ ಹಗಲೆಲ್ಲ ಈಗ ಚಾಟಿಂಗಲ್ಲಿ ಬಿದ್ದುಬಿಟ್ಟಿರ್ತಾರೆ. ಈಗ ಹೈಸ್ಕೂಲ್ ಮಕ್ಕಳಾಗಲಿ, ಕಾಲೇಜ್ ಮಕ್ಕಳಾಗಲಿ, ಇಲ್ಲ ಕೆಲಸ ಮಾಡ್ತಾ ಇರೋರಾಗಲಿ ಕಾನ್ಸ್ಟೆಂಟಾಗಿ ಈಗ ಪ್ರೀತಿ ಪ್ರೇಮ ಅಂತ ಚಾಟಿಂಗ್ ಮಾಡ್ತಾನೆ ಇರ್ತಾರೆ. ಕಾನ್ಸ್ಟೆಂಟಾಗಿ ಅದನ್ನು ನೋಡೋದು, ನೋಟಿಫಿಕೇಷನ್ ಮೆಸೇಜಸ್ಸು ಹಗಲೆಲ್ಲ ನೋಡ್ತಾ ಅವರಿಗೆ ಗೊತ್ತಿಲ್ಲದಂಗೆ ಆ ಸ್ಟ್ರೆಸ್ಸು ಆಂಗ್ಸಿಟಿಯಲ್ಲಿ ಒಳಗಾಗ್ತಾ ಇರ್ತಾರೆ. ನೀವು ಅಲ್ಲಿ ಪಾಠ ಕೇಳಿದ್ದು ಓದಿದ್ದು ಏನು ನೆನಪಿರುತ್ತೆ ಅವರಿಗೆ? ನಾನು ಏನು ಪಾಠ ಕೇಳಿದೆ ಅನ್ನೋದಕ್ಕಿಂತ ಇನ್ನೂ ಮೆಸೇಜ್ ಬರಲಿಲ್ವಲ್ಲ ಅಂತ ಚಿಂತೆ ಬರ್ತಾ ಇರುತ್ತೆ. ಇನ್ನೂ ಅವ್ರು ಮೆಸೇಜ್ ಮಾಡಿಲ್ಲಲ್ಲ, ನನಗೆ ರಿಪ್ಲೈ ಮಾಡಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹುಡುಗಿರು ನಾನು ಪೇರೆಂಟ್ಸ್ ನೋಡೋದು ನಾನು ಕೇಳಿದ್ದೀನಿ, ನನ್ನ ಮೆಸೇಜಿಗೆ ನೀನು ರಿಪ್ಲೈ ಮಾಡಿಲ್ಲಲ್ಲ, ನಿನಗೆ ಪ್ರೀತಿ ಇಲ್ಲ, ಬೇಗ ರಿಪ್ಲೈ ಮಾಡಲಿಲ್ಲ, ನಿನಗೆ ಕಾಳಜಿ ಇಲ್ಲ, ನಂಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ, ನಾನು ಏನಾದ್ರು ಸತ್ತೋಗ್ಬಿಟ್ರೆ ನೀವು ನೋಡೋದೇ ಇಲ್ಲ. ನಾನು ನೋಡಿ ಎಲ್ಲಿವರೆಗೂ ಈ ಪ್ರೀತಿ ಪ್ರೇಮನೂ ಸತ ನೀವು ಮೊಬೈಲಲ್ಲಿ ಎಷ್ಟು ಫಾಸ್ಟಾಗಿ ರಿಪ್ಲೈ ಮಾಡ್ತೀರಾ ಅಷ್ಟು ನಿಮಗೆ ಪ್ರೀತಿ ಇದೆ ಅಂತ ಅರ್ಥ.
ಇದರಲ್ಲಿ ಎಲ್ಲರೂ ಬರ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ವಯಸ್ಸಾದವರು ಕೂಡ. ಈಗ ನಾನು ಸರಿ ಇವಾಗ ತಾನೇ ಹೇಳ್ತಿದ್ರು ವಯಸ್ಸಾದವ್ರ ಬಗ್ಗೆ, ಅವರು ಅಷ್ಟೇ ಮಕ್ಕಳಿಗೆ ನೀವು ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ, ನಿಮಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಾರೆ ಎಷ್ಟೋ ತಂದೆ ತಾಯಿಗಳು. ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಕೇಳೋರು? ನೋಡಿ, ಇದೆಲ್ಲ ಪ್ರೀತಿ ಅಂದರೆ ಪರಸ್ಪರ ನಂಬಿಕೆ, ಟೆಸ್ಟ್ ಮಾಡೋದಲ್ಲ, ಅವ್ರನ್ನ ಹಗಲೆಲ್ಲ ಪರೀಕ್ಷೆ ಮಾಡೋದಲ್ಲ, ನನ್ನ ಹತ್ರ ನನಗೆ ಪ್ರೀತಿ ಇದೆಯೋ ಇಲ್ಲೋ ಅಂತ ಹಗಲೆಲ್ಲ ಫೋನ್ ಮಾಡೋದು ಮೆಸೇಜ್ ಮಾಡೋದು ಅಲ್ಲ. ಅವ್ರಿಗೂ ರಿಲ್ಯಾಕ್ಸೇಷನ್ ಬೇಕು. ಅವ್ರಿಗೂ ಈಗ ಎಷ್ಟೋ ಜನ ಈಗ ಮಕ್ಕಳು ಓದ್ತಾ ಇರ್ತಾರೆ, ಈಗ ದೊಡ್ಡವರಂದರೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರದ್ದೇ ಆದ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ, ಹಗಲೆಲ್ಲ ವಿಡಿಯೋಸ್ ಕಳಿಸೋದು, ಇದು ಮಾಡೋದು, ಫ್ರೆಂಡ್ಸ್ಗಳು. ಸೊ ಅವ್ರಿಗೆ ಏನಾಗುತ್ತೆ, ಆ್ಯಂಟಿಸಿಪೇಷನ್ ಲೂಪ್, ನಿರೀಕ್ಷೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮೈಂಡು ಸ್ಟ್ರೆಸ್ಸಿಗೆ ಆ್ಯಂಗ್ಸಿಟಿಗೆ ಒಳಗಾಗ್ತಾ ಇರುತ್ತೆ. ಅವ್ರು ಓದೋದಕ್ಕಿಂತ ಹೆಚ್ಚು ಸ್ಟ್ರೆಸ್ಸು ಮೊಬೈಲಲ್ಲಾಗುತ್ತೆ. ನೀವು ಮೊಬೈಲಲ್ಲಿ ಎಲ್ಲ ಸಿಗ್ಬೋದು, ನಮ್ಗೆ ಓದೋದಕ್ಕೆ ಏನೇನು ಬೇಕೋ ಎಲ್ಲ ಸಿಗ್ಬೋದು, ಆದರೆ ಅಲ್ಲಿ ಓದೋದಕ್ಕೆ ಮೇಲ್ಗಡೆ ನೋಟಿಫಿಕೇಷನ್ ಬರುತ್ತಲ್ಲ, ಅಲ್ಲಿ ಡ್ರೈನ್ ಆಗ್ತಾ ಇರುತ್ತೆ. ಆ ಫೋಮೋ ಅಂತ ಹೇಳ್ತೀವಿ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಅಂತ. ಹೋಗ್ಬಿಟ್ರೆ, ಕಳೆದೋಗ್ಬಿಟ್ರೆ ಆ ಮಿಸ್ಸಿಂಗ್, ಆ ಬ್ರೈನ್ ಯಾವಾಗಲೂ ಆ ಸರ್ವೈವಲ್ ಮೋಡಲ್ಲಿ ಎಲ್ಲಿ ಮಿಸ್ ಆಗಿಬಿಡುತ್ತೆ. ಯಾರು ಅವರಿಗೆ ಇದರಿಂದ ಏನೂ ಆಗಲ್ಲ, ಮಿಸ್ ಆದರೂ ಪರವಾಗಿಲ್ಲ, ಏನು ಇದೆ, ನಿನ್ನ ಆರೋಗ್ಯ ಮುಖ್ಯ ಅಂತ ಹೇಳ್ಕೊಡೋರು ಯಾರೂ ಇಲ್ಲ. ತಂದೆ ತಾಯಿಗಳು ಹೇಳ್ಕೊಡಲ್ಲ, ಇವರು ಸ್ಕೂಲಲ್ಲೂ ಟೀಚರ್ಸು ಹೇಳ್ಕೊಡಲ್ಲ, ಯಾರೂ ಹೇಳ್ಕೊಡಲ್ಲ. ಆಗ ಈಗ ಕೌನ್ಸಿಲರ್ಸ್ ಬೇಕಾಗತ್ತೆ. ಈಗ ನಾವು ಅವಾಗ ಅವ್ರನ್ನ ಕೂರಿಸಿ REBT ಮಾಡ್ತೀವಿ, ಅಂದರೆ ರ್ಯಾಷನಲ್ ಎಮೋಟಿವ್ ಬಿಹೇವಿಯರ್. ಅಂದರೆ ನಿಮ್ಮ ಬಿಲೀಫ್ ಸಿಸ್ಟಮ್, ನಾವೇನಾದರೂ ರಿಪ್ಲೈ ಮಾಡಲಿಲ್ಲ ಅಂದರೆ, ನೋಡಲಿಲ್ಲ ಅಂದರೆ ಏನೋ ಆಗೋಗ್ಬಿಡುತ್ತೆ ಅಂದ್ಕೊಂಡು ಕೂತಿರ್ತಾರೆ. ಅದೊಂದು ಚಿಕ್ಕ ಬಿಲೀಫ್ ಸಿಸ್ಟಮ್, ಕೆಟ್ಟ ಬಿಲೀಫ್ ಸಿಸ್ಟಮ್ ನಮ್ಮನ್ನು ಡ್ರೈನ್ ಮಾಡ್ತಾ ಇದೆ ಅನ್ನೋ ಒಂದು ಅವರಿಗೆ ಚಿಕ್ಕದಾಗಲೂ ಅನಿಸೋದೇ ಇಲ್ಲ. ಡಿಸಿಷನ್ ಫಟೀಗ್ ಅಂತಾರೆ, ಝೂಮ್ ಫಟೀಗ್ ಅಂತಾರೆ, ಆಯಾಸ ಆಗೋದು, ಅಲರ್ಟ್ನೆಸ್ಸಲ್ಲೇ ಇರೋದು 24 ಗಂಟೆ, ಇನ್ನೇನು ಕಡ್ದಾಕಲ್ಲ ಬೆಳಗಿಂದ ಸಂಜೆವರೆಗೂ. ಅವ್ರ ತಲೆಯಲ್ಲಿ ಒಂದೇ ಓಡ್ತಾ ಇರೋದು, ನಾನು ಏನಾದ್ರು ಮಿಸ್ ಮಾಡ್ಕೊಂಡ್ಬಿಟ್ರೆ, ಆ ವಿಡಿಯೋ ಬರಲಿಲ್ಲ, ಇವ್ರು ಮೆಸೇಜ್ ಮಾಡಿಲ್ಲ. ಮೊಬೈಲ್ ಮೇಲೆ ಜಾಸ್ತಿ ಪ್ರೀತಿ ಇದೆ. ಹೌದು, ಈ ಮೊಬೈಲ್ ಮೇಲಿಂದನೇ ಸಂಬಂಧಗಳು. ನಾ ಹೇಳಿದ್ನಲ್ಲ, ರಿಪ್ಲೈ ಮಾಡಲಿಲ್ಲ ಅಂದರೆ ನಿನಗೆ ಪ್ರೀತಿ ಇಲ್ಲ ಅಂತ ಅರ್ಥ. ಯಾವ ಥರ ಇದು? ಎಲ್ಲೋಯ್ತು ನಮ್ಮ ಸಂಬಂಧಗಳು? ಈಗ ಕೆಲಸದಲ್ಲಿರ್ತಾರೆ, ಮೀಟಿಂಗಲ್ಲಿರ್ತಾರೆ, ಇಲ್ಲ ಮಕ್ಕಳು ಓದ್ತಾ ಇರ್ತಾರೆ, ಇಲ್ಲ ಇನ್ನೇನೋ ಇರ್ತಾರೆ, ಅವ್ರಿಗೆ ಬೇರೆ ಸೋಷಿಯಲಿ ಬೇರೆ ಇದೇ ಇಲ್ಲ. ಆಮೇಲೆ ಐಸೋಲೇಟ್ ಆಗಿಬಿಡ್ತಾರೆ, ಒಂಟಿತನ ಜಾಸ್ತಿ ಆಗ್ತಾ ಹೋಗುತ್ತೆ, ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಫ್ರೆಂಡ್ ಮೊಬೈಲೇ ಅಲ್ಲ, ಇಲ್ಲೆಲ್ಲರನ್ನೂ ದೂರ ಮಾಡ್ಕೊಳ್ಳೋದು. ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ಫ್ರೆಂಡ್ ಬೇಕು ಅಂತ ಹುಡ್ಕೋದು. ನೋಡಿ, ಅಲ್ಲಿ ಫ್ರೆಂಡ್ ಬೇಕು, ಫೇಸ್ಬುಕ್ಕಲ್ಲಿ ಬೇಕು, ಎದುರುಗಡೆನೇ ಒಬ್ಬ ಫ್ರೆಂಡ್ ಬಂದು ಮಾತಾಡಿಸಿದ್ರು ಮಾತಾಡಲ್ಲ. ಅಲ್ಲಿ ಈ ಫ್ರೆಂಡ್ ಬೇಡ, ಮುಖಾಮುಖಿ ಬೇಡ. ಸೋಷಿಯಲ್ ಆ್ಯಂಗ್ಸಿಟಿ ಜಾಸ್ತಿ ಆಗೋದು, ಏನು ಅನ್ಕೋತಾರೋ, ನಾವು ಹೊರಗಡೆ ಮಾತಾಡಿದ್ರೆ ಏನಾಗುತ್ತೋ, ಭಯ ಜಾಸ್ತಿ ಆಗೋದು, ಭಯ. ಆಮೇಲೆ ಕಂಪ್ಯಾರಿಸನ್, ಸೋಷಿಯಲ್ ಮೀಡಿಯಾ ನೋಡಿ, ಅದು ಅಷ್ಟೇ, ರಾತ್ರಿ ಮಲಗೋವರೆಗೂ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್. ಅಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇರೋದು. ಅವರು ಹಾಗೆ, ಅವ್ರು ಕಾರ್ ತೊಗೊಂಡ್ರು, ಇವ್ರು ಬೆಳೆದ್ರು, ಇವ್ರು ಅಲ್ಲಿಗೆ ಹೋದ್ರು, ಫಾರಿನ್ ಟ್ರಿಪ್ಪಿಗೆ ಹೋದ್ರು, ಇವು ಒಳಗಡೆ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೋತಾ ಇರೋದು. ಆ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೊಂಡು ಏನಾಗುತ್ತೆ, ಆ್ಯಂಗ್ಸಿಟಿ ಜಾಸ್ತಿ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ಸರ್ ಹೇಳ್ದಂಗೆ ಬ್ಲಡ್ ಸಪ್ಲೈನೇ ಆಗಲ್ಲ ಬ್ರೈನ್ಗೆ. ಅವರು ಮಲ್ಕೊಂಡಿರಲಿ, ರಾತ್ರಿ ಇಡೀ ನಿದ್ದೆ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ರಾತ್ರಿ ಇಡೀ ತಲೆಯಲ್ಲಿ ತಿರುಗ್ತಾ ಇರುತ್ತೆ ನೆಗೆಟಿವ್ ಥಿಂಕಿಂಗು, ಓವರ್ ಥಿಂಕ್ ಜಾಸ್ತಿ ಆಗ್ತಾ ಇರುತ್ತೆ, ಏನು ಮಾಡಿದ್ರು ಫೋಕಸ್ ಮಾಡೋಕ್ಕಾಗಲ್ಲ. ಆಮೇಲೆ ವರ್ಕಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸರ್, ಈಗ ಈ ಮೊಬೈಲ್ ಅತಿಯಾದ ಬಳಕೆಯಿಂದಾಗಿ ಕಣ್ಣುಗಳನ್ನು ಕೂಡ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ವರದಿ. ಸೊ ಹಂಗಾಗಿ ಹೇಗೆ ಅಂದರೆ ಅದನ್ನು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಮೊಬೈಲನ್ನು ಯೂಸ್ ಮಾಡ್ಬೋದು? ಈಗ ಮಕ್ಕಳಾದರೆ ಅಂದರೆ ಬಿಲೋ 1 year ಆ ಥರ ಇದ್ದ ಅಂದರೆ ಮಕ್ಕಳುಗಳು 6 yearsಗಿಂತ ಕಡಿಮೆ ಇದ್ದವರು 1 hour ದಿನಕ್ಕೆ ಮ್ಯಾಕ್ಸಿಮಮ್. ಅದು 6 years ಆ್ಯಂಡ್ ಮೇಲ್ಪಟ್ಟವರು ಒಂದು 12 ವರ್ಷ ಆದಮೇಲೆ ಅವರು 1 to 2 hours ಅಷ್ಟೇ ಮ್ಯಾಕ್ಸಿಮಮ್ ಬಳಸಬೇಕು. ಮತ್ತು ಈಗ ಅಡಲ್ಟ್ಸು, ನಾವು ಕೆಲಸಕ್ಕೆ ಹೋಗೋರು ಇಂಥವರು 2 to 4 hours, ಅದರಲ್ಲಿ ಮಧ್ಯ ಬ್ರೇಕ್ ತೊಗೋಬೇಕು ಅಂತ ಸೈನ್ಸ್ ಹೇಳುತ್ತೆ. ಅದ್ರ ಮೇಲೆ ಜಾಸ್ತಿ ಬಳಸಬಾರ್ದು ಅಂತ. ಸೊ ಬಟ್ ಯಾರೂ ಆ ಥರ ಇಲ್ವಲ್ಲ. ಈಗ 8 ಈಗ ಎಷ್ಟೋ ಜನ ನಾವು ನೋಡ್ದಂಗೆ ಈಗ ನೀವು ಸಿಸ್ಟಮಲ್ಲೇ ಕೆಲಸ ಮಾಡಬೇಕು, ಮೊಬೈಲಲ್ಲೇ ಕೆಲಸ ಮಾಡಬೇಕು, ಆ ಥರ ಇದೆ. ಈಗ ನಮ್ಮ ಟೀಚರ್ಸ್ಗಳು ಸರ್ವೆ ಮಾಡೋದು ಕೂಡ ಮೊಬೈಲಲ್ಲೇ. ಅಂದರೆ ಎಲ್ಲ ಮೊಬೈಲಲ್ಲೇ ಇವತ್ತು ಇದಾಗ್ಬಿಟ್ಟಿದೆ. ಅಂದರೆ ಪ್ರತಿಯೊಂದಕ್ಕೂ ಮೊಬೈಲು ಬೇಕೇ ಬೇಕು ಅನ್ನೋ ರೀತಿ ಇದೆ. ಅಂದರೆ ಅದು ಯಾವ ರೀತಿ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು ಮೊಬೈಲ್ ನೋಡಬೇಕಾದ್ರೆ ತುಂಬ ಸಲ ಚೇಂಜ್ ಆಯ್ತಾ ಇದೆ ಪಿಕ್ಚರ್ ಅಂದಾಗ ಅದು ಕಣ್ಣಿಗೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ. ಈಗ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ, ಎಲ್ಲೋ ದೂರದಲ್ಲಿ ಇಟ್ಕೊಂಡಿದ್ದೀರಾ ಅಂದಾಗ ಅದಕ್ಕೆ ಸ್ಟ್ರೈನ್ ರೇಟು ಕಡಿಮೆ ಇರುತ್ತೆ. ನಂಬರ್ ಆಫ್ ಪಿಕ್ಚರ್ಸ್ ಚೇಂಜ್ ಆಯ್ತಾ ಇದ್ದಂಗೆ ಅದು ಕಣ್ಣು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಅದಕ್ಕೆ
ನಿಮಗೆ ಜಾಸ್ತಿ ಸ್ಟ್ರೆಸ್ ಕೊಡುತ್ತೆ. ಫಸ್ಟು ನಾವು ಹೇಳ್ತಿದ್ದೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಒಳ್ಳೆಯದು, ಕಲರ್ ಟಿ ವಿ ಬಂದರೆ ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ ಅಂತ ನಾವು ಚಿಕ್ಕದ್ರಲ್ಲಿದ್ದಾಗ ಹೇಳೋರು. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಲಿ ಕಣ್ಣಿಗೆ ಸ್ಟ್ರೈನ್ ಆಗೋಲ್ಲ, ಕಲರ್ಸ್ ಟಿ ವಿನಲ್ಲಿ ಅಂದರೆ ನಮ್ಮ ಐ ಏನು ಮಾಡುತ್ತೆ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಬ್ರೈನಿಗೆ ಅದನ್ನು ತಲುಪಿಸ್ಬೇಕು ಅಂದಾಗ ಅದಕ್ಕೆ ಸ್ಟ್ರೈನ್ ಆಗೇ ಆಗುತ್ತೆ. ಅಂದರೆ ಲೋಡ್ ಜಾಸ್ತಿ ಆದಾಗ ಅದಕ್ಕೂ ಸ್ಟ್ರೈನ್ ಆಗುತ್ತೆ. ಸೊ ಇವೆಲ್ಲ ನಾವು ನೋಡಿದಾಗ ಈ ಥರ ಒಂದು ಲಿಮಿಟಾಗಿ ಬಳಸಬೇಕಾಗಿದೆ ಮೊಬೈಲ್ನ ಇವತ್ತು. ಬಟ್ ಮೊಬೈಲ್ ಯಾರು ಇವತ್ತು ಲಿಮಿಟ್ ಇಲ್ಲ, ಅನ್ಲಿಮಿಟೆಡು. ಈಗ ಸ್ಪೀಡೂ ಹಾಗೆ ಇದೆ, 3G ಇತ್ತು, 4G ಇತ್ತು, ಈಗ 5G ಬಂದಿದೆ. 5G ಅಂದರೆ ನಿಮಗೆ ಇನ್ನೂ ವೀಡಿಯೋಸು ಎಲ್ಲೂ ಸ್ಟಕ್ ಆಗೋಲ್ಲ, ಹೈ ರೆಸಲ್ಯೂಷನ್ನು, ಕ್ಲಾರಿಟಿ ಇದೆ, ಫಾಸ್ಟ್ ಯಾವುದೇ ಪಿಕ್ಚರ್ಸ್ಗಳನ್ನ ಬೇಗ ನೋಡ್ಬೋದು. ಈ ಥರ ಎಲ್ಲ ಫೆಸಿಲಿಟಿ ಬರ್ತಾ ಇದೆ. ಸೊ ನಿಮಗೆ ರೆಸಲ್ಯೂಷನ್ ಚೆನ್ನಾಗಿದ್ದಷ್ಟು ಐ ಸ್ಟ್ರೈನು ಸ್ವಲ್ಪ ಕಡಿಮೆ ಆಗುತ್ತೆ. ರೆಸಲ್ಯೂಷನ್ ಕರೆಕ್ಟಾಗಿಲ್ಲ ಅಂದಾಗ ಐ ಸ್ಟ್ರೈನು ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಫ್ಯಾಕ್ಟು. ಮತ್ತು ನಾವು ಈ ಎಸ್ಪೆಷಲಿ ಈ ಪ್ರಾಬ್ಲಮ್ಗಳಿಗೆ ಬಂದಾಗ, ಅಂದರೆ ಫಿಸಿಕಲ್ ಪ್ರಾಬ್ಲಮ್ಗಳಿಗೆ ಬಂದಾಗ ಆದಷ್ಟು ನಾವು ಒಂದು ಮಿನಿಮಮ್ ಕ್ರೈಟೀರಿಯಾಗಳನ್ನ ಪ್ರತಿಯೊಬ್ಬರು ಅಡಾಪ್ಟ್ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಯಾರು ಸನ್ಲೈಟ್ಗೆ ಹೋಗ್ತಾ ಇಲ್ಲ. ನಾನು ಮೊನ್ನೆ ಯಾವುದೋ ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಅವರು USA ಇಂಜಿನಿಯರು ತುಂಬ ವರ್ಷ ಕೆಲಸ ಮಾಡಿ ಸರಿಯಾಗಿ ನಿದ್ದೆ ಇಲ್ಲದೆ ಈ ಗಾಟ್ ಸೈಕಾಲಜಿಕಲಿ ಡಿಸ್ಟರ್ಬ್ಡ್, ಈ ಗಾಟ್ ಡಿಪ್ರೆಷನ್ ಕಂಪ್ಲೀಟ್ಲಿ. ಅವರು ಸುಮಾರು ಒಂದು ದೊಡ್ಡ ಕೋಟ್ಯಾಂತರ ರೂಪಾಯಿ ಸಂಬಳ ಬರೋ ಜಾಬ್ನ ಬಿಟ್ಟು ಬಂದು ಕೊನೆಗೆ ಇಲ್ಲೆಲ್ಲೋ ಕನಕಪುರದ ಹತ್ರ ಒಂದು ಫಾರ್ಮ್ ಮಾಡಿಕೊಂಡು ಅಲ್ಲಿ ಅಗ್ರಿಕಲ್ಚರ್ ಮಾಡಿಕೊಂಡು ಈಸ್ ಓವರ್ಕಮ್ ಫ್ರಮ್ ದ ಡಿಪ್ರೆಷನ್. ಅಂದರೆ ಅವ್ರು ಹೇಳಿದ್ದೇನೆಂದರೆ ಸನ್ಲೈಟ್ ಬೇಕು ಮನುಷ್ಯನಿಗೆ, ಭೂಮಿಗೆ ನಮ್ಮ ಪಾದ ಟಚ್ ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಹೋಗುತ್ತೆ. ನಾವು ನೇಚರ್ನ ಕಂಪ್ಲೀಟು ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರೋದ್ರಿಂದ ಮೊಬೈಲ್ ಕಡೆಗೆ ಮನುಷ್ಯನಿಗೆ ಆ ದೇಹಕ್ಕೆ ಸಿಗುವಂಥ ಆಕ್ಸಿಜನ್ ಆಗ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆಗ್ಬೋದು, ಕಾಸ್ಮಿಕ್ ಎನರ್ಜಿ ಆಗ್ಬೋದು, ಇವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ಬೇಗ ಈಗ ನೋಡಿ, ಮೊದಲು ಕ್ಯಾನ್ಸರ್ ರೇಟ್ ಇಷ್ಟು ಇರಲಿಲ್ಲ. ಇವತ್ತು ಅರ್ಬನ್ನಲ್ಲಿ ಕ್ಯಾನ್ಸರ್ ರೇಟು 1 lakh ಪೀಪಲ್ಗೆ 130 ಜನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ಹೊಸದಾಗಿ ರಿಸರ್ಚ್ ಕೊಡ್ತಾ ಇದೆ. ದಟ್ ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ? ನಮ್ಮ ಹಾರ್ಮೋನ್ಗಳಿಂದ. ಈಗ ಮೆಲೋಟೋನಿನ್ ಹಾರ್ಮೋನ್ ಇಸ್ ಒನ್ ಆಫ್ ದ ಬೇಸ್ ಹಾರ್ಮೋನು. ನಮ್ಮ ಎಲ್ಲ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಆ ಹಾರ್ಮೋನೇ ಡಿಫಿಷಿಯನ್ಸಿ ಆಯಿತು ಅಂದ ತಕ್ಷಣ ಮನುಷ್ಯನಿಗೆ ಎಲ್ಲ ಸಮಸ್ಯೆ. ಮತ್ತು ಬ್ಯಾಕ್ ಪೈನು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಸ್ಟ್ರೆಸ್ಗೂ ಕೂಡ ಬ್ಯಾಕ್ ಪೈನ್ ಬರುತ್ತೆ. ತುಂಬ ಜನ ಆ್ಯಂಗ್ಸೈಟಿ, ಸ್ಟ್ರೆಸ್ಗೂ ಕೂಡ ಬ್ಯಾಕ್ ಪೈನು. ಮತ್ತು ಈ ಇನ್ಯಾಕ್ಟಿವಿಟಿ ಮೊಬೈಲಿಂದ ಏನಾಗ್ತಾ ಇದೆ, ಮನುಷ್ಯ ಸೋಂಬೇರಿ ಆಗ್ತಾ ಇದ್ದಾನೆ. ಯಾವ ಕೆಲಸಕ್ಕೂ ಈಗ ಒಂದು ಹೋಟೆಲ್ಗೆ ಹೋಗ್ಬೇಕಾ ಆನ್ಲೈನಲ್ಲೇ ಫುಡ್ ಆರ್ಡ್ರ್ ಮಾಡ್ಕೋತಾರೆ, ಹೋಟೆಲ್ಗೆ ನಡ್ಕೊಂಡು ಹೋಗಲ್ಲ. ಅರ್ಥ ಆಯ್ತಲ್ಲ? ಈಗ ಏನೋ ಒಂದು ಶಾಪಿಂಗ್ ಹೋಗ್ಬೇಕಾ ಅದನ್ನು ಆನ್ಲೈನಲ್ಲೇ ಶಾಪಿಂಗ್ ಮಾಡ್ಕೋತಾರೆ. ಸೊ ಕಂಪ್ಲೀಟ್ಲಿ ಮೊಬೈಲ್ ಏನು ಮಾಡ್ತಾ ಇದೆ, ಮನುಷ್ಯನ ಇನ್ಯಾಕ್ಟಿವ್ ಮಾಡ್ತಾ ಇರೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗಳು ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಮನುಷ್ಯ ನಡೀತಿದ್ದ. ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಒಂದು ನಮ್ಮ ಪಕ್ಷಿಗಳಿಗಿರೋ ಜ್ಞಾನ ಮನುಷ್ಯನಿಗಿಲ್ಲ. ಈಗ ನಿಮಗೆ ನಮ್ಮ ಭಾರತದಲ್ಲಿ ಇವತ್ತು ಕಾಗೆಗಳಿಲ್ಲ. ಆ ಕಾಗೆಗಳು ನೋಡಿದಾಗ ಅವೆಲ್ಲ ಬಾಂಗ್ಲಾದೇಶ, ನೇಪಾಳ ಆ ಕಡೆ ಹೊಟ್ಟೋಗ್ಬಿಟ್ಟಿದ್ದಾವಂತೆ. ಸರ್ವೆ ಪ್ರಕಾರ 80% ಕಾಗೆಗಳು ದೇಶ ಬಿಟ್ಟು ಹೊಟ್ಟೋಗಿದೆ. ಯಾಕೆ ಅಂದರೆ ಅವು ಎಷ್ಟು ಆಡ್ತವೆ ಅಷ್ಟು ನಡೀತಾವಂತೆ. ಸೊ ಇಲ್ಲೇನಾಗ್ತಾ ಇದೆ, ಬಿಕಾಸ್ ಆಫ್ ಓವರ್ ವೆಹಿಕಲ್ಸು, ಸೌಂಡ್ಸು, ಇದರಿಂದ ಅವೇನು ಮಾಡಿದ್ರೆ ಬೇರೆ ದೇಶಗಳಿಗೆ ಮೈಗ್ರೇಟ್ ಆಗ್ಬಿಡುತ್ತೆ, ಆ ಕಡೆಗೆ ಹೊಟ್ಟೋಗ್ಬಿಟ್ಟಿದ್ದಾವೆ. ಸೊ ಅವು ನಡೆಯೋದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾವೆ. ನೋಡಿ, ಪಕ್ಷಿಗಳಿಗೆ ಎಷ್ಟು ಜ್ಞಾನ ಇದೆ. ನಾವು ಇವತ್ತು ಕಾಗೆ ಬರಲಿಲ್ಲ, ಪಿಂಡ ತಿನ್ನಲಿಲ್ಲ ಅಂತ ಎದುರ್ಕೋತೀವಿ. ಇವತ್ತು ಕಾಗೆಗಳು ನಮ್ಮ ದೇಶದಲ್ಲಿ ಇಲ್ಲ. ಈಗ ಎಷ್ಟೋ ದೇಶಗಳಲ್ಲಿ ಕಾಗೆ ಸಾಯಿಸೋದಕ್ಕೆ ಅವರು ಅನುಮತಿ ಕೊಡ್ತಾ ಇದ್ದಾರೆ, ಯಾಕಂದರೆ ಅಲ್ಲಿ ಜಾಸ್ತಿ ಓವರ್ ಕ್ರೌಡ್ ಆಗಿಬಿಟ್ಟಿದ್ದಾವಂತೆ ಕಾಗೆ. ಸೊ ಈ ಪರಿಸ್ಥಿತಿ. ಆದರೆ ನಾವು ಮನುಷ್ಯರು ಏನು ಮಾಡ್ತಾ ಇದ್ದೀವಿ, ನಡೆಯೋಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಎಲ್ಲ ಮೊಬೈಲಲ್ಲೇ ಆರ್ಡ್ರ್ ಆಗಿಬಿಡ್ಬೇಕು, ಎಲ್ಲ ಮೊಬೈಲಲ್ಲೇ ಆಗಿಬಿಡ್ಬೇಕು, ಒಂದು ನಡಿಬೇಕು ಅನ್ನೋದಕ್ಕೂ ಯಾರೂ ಇಷ್ಟಪಡ್ತಾ ಇಲ್ಲ. ಇದರಿಂದ ಬೊಜ್ಜು, ಒಬೆಸಿಟಿ, ಬ್ಯಾಕ್ ಪೈನು, ಡಿಸೀಸ್ಗಳು, ಕಾರ್ಡಿಯೋರೆಸ್ಪಿರೇಟರಿ ಡಿಸೀಸ್ಗಳು. ಇನ್ಶೂರೆನ್ಸ್ ಇದೆ, ನಾನು ಆಸ್ಪತ್ರೆಗೆ ಹೋಗ್ತೀನಿ, ಅಲ್ಲೂ ಮತ್ತೆ ಕುಯ್ತಾರೆ, ಮಲಗಿಸ್ತಾರೆ. ಬಟ್ ಈ ಸಿಸ್ಟಮ್ಗೆ ನಾವು ಒಂದು ಬೇಡದಿರೋ ಸಿಸ್ಟಮ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನಮ್ಮ ಹಿರಿಕರು ಏನಂಗೆ ಬದುಕಿದ್ರು, ಹಣದಿಂದ ಎಲ್ಲ ಕೊಂಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಆರೋಗ್ಯ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕಾದರೂ ಮೊಬೈಲ್ನ ಕಡಿಮೆ ಮಾಡಿ ಶಾಪಿಂಗ್ ಹೋಗ್ರಿ, ಆನ್ಲೈನಲ್ಲಿ ಫುಡ್ಗಳಿಗೆ ಬದಲು ನೀವೇ ಹೋಟ್ಲಿಗೆ ನಡ್ಕೊಂಡು ಹೋಗ್ರಿ. ಅಟ್ಲೀಸ್ಟ್ ನಿಮ್ಮ ಬಾಡಿಗೆ ಸ್ಟೆಪ್ಸ್ ಅಂತ ಆಗುತ್ತೆ, ಇಷ್ಟು ಕ್ಯಾಲೋರಿ ಅಂತ ಬರ್ನ್ ಆಗುತ್ತೆ. ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಆರೋಗ್ಯ ಕಾಪಾಡ್ಕೋಬೋದು ಅಂತ. ಮೇಡಮ್, ಈಗ ಮೊಬೈಲ್ ಅತಿಯಾದ ಬಳಕೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಜಾಗೃತಿ ಇರಬೇಕು, ಹೇಗೆ ಅದನ್ನು ಕಂಟ್ರೋಲ್ಗೆ ತರೋದು?
ಎಸ್ ಸರ್, ಅದು ಈಗ ನಾವು ಡಿಟಾಕ್ಸ್ ಡೇ ಅಂದರೆ 5 ಡಿಟಾಕ್ಸ್ ಪ್ರೋಗ್ರಾಮ್ ಅಂತ ಮಾಡ್ಬೋದು. ಅಂದರೆ 5 ಡೇಸ್ ಒಂದೇ ಸತಿ ಕಡಿಮೆ ಮಾಡಬೇಕು ಅಂದ ತಕ್ಷಣ ನಮಗಾಗಲ್ಲ, ಯಾರಿಗೂ ಆಗಲ್ಲ. ಸೊ ಏನು ಮಾಡ್ಬೋದು ಅಂದರೆ ಒಂದು 5 ಡೇಸ್ ಅಂತ ಇಟ್ಕೊಂಡು ಫಸ್ಟ್ ಡೇ ಅವೇರ್ನೆಸ್ ಡೇ ಅಂತ ಇಟ್ಕೊಳ್ಳೋದು. ಅಂದರೆ ಅವೇರ್ನೆಸ್ ಅಂದರೆ ದಿನದಲ್ಲಿ ನಾನು ಎಷ್ಟು ಸತಿ ಮೊಬೈಲ್ ಮುಡ್ತೀನಿ, ಎಷ್ಟು ಸತಿ ಮೊಬೈಲ್ ಚೆಕ್ ಮಾಡ್ತೀನಿ ಅಂತ ಒಂದು ನೋಟ್ ಮಾಡ್ಕೊಳ್ಳೋದು. ಬೆಳಗಿಂದ ಸಂಜೆವರೆಗೂ ನಾನು ಎಷ್ಟು ಸತಿ ಮೊಬೈಲ್ನ ಮುಡ್ತೀನಿ ಆ ಕೌಂಟ್ನ ಬೆಳಗಿಂದ ಸಂಜೆವರೆಗೂ ನೋಡಿಕೊಂಡು ಸೆಕೆಂಡ್ ಡೇ ಆವಾಗ ಪೇಷನ್ಸ್ ಡೇ ಅಂತ, ಅಂದರೆ ನಾನು ಮೊಬೈಲ್ ನೋಟಿಫಿಕೇಷನ್ ಬಂದ ತಕ್ಷಣ ಅಥವಾ ರಿಂಗ್ ಆಯಿತು ಅಥವಾ ಯಾವುದೋ ಒಂದು ಮೆಸೇಜ್ ಬಂತು, ಸ್ವಲ್ಪ ಡಿಲೇ ಮಾಡಿಬಿಟ್ಟು ಅದಕ್ಕೆ ರಿಪ್ಲೈ ಮಾಡೋದು. ತಕ್ಷಣ ರಿಪ್ಲೈ ಮಾಡಬಾರ್ದು. ಬಂತಾ ಒಂದು ಮೆಸೇಜ್ ಬಂತಾ, ಒಂದು 10 ನಿಮಿಷನೋ, ಇವ್ರಿಗೆ ಎಷ್ಟು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಆ ಥರ ಪೇಷನ್ಸ್ನ ಬಿಲ್ಡ್ ಮಾಡಿ ಆ ದಿನ ಪೂರ್ತಿ ಸ್ವಲ್ಪ ಡಿಲೇ ಮಾಡಿ ಅದನ್ನು ನೋಟಿಫಿಕೇಷನ್ ನೋಡೋದು. ಈಗ ವಿಡಿಯೋ ನೋಡಬೇಕು ಅಂತ ಅನಿಸ್ತು, ಅವಾಗ ಗೊತ್ತಾಯ್ತು. ಈಗ ಫಸ್ಟ್ ಡೇ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ನಾನು ಮೊಬೈಲ್ ವಿಡಿಯೋ ನೋಡ್ತಾ ಇದ್ದೀನಿ ಅಂತ, ಮಾರನೇ ದಿನ ಸ್ವಲ್ಪ ಅದನ್ನು ನೋಡೋದು. ನನಗೀಗ ಅನ್ನಿಸ್ತಾ ಇದೆ, ಒಂದು 5 ನಿಮಿಷ ಬಿಟ್ಟು ವಿಡಿಯೋ ನೋಡೋಣ ಅಂತ ಅವ್ರಿಗವರೇ ಟ್ರೈನ್ ಮಾಡ್ಕೋಬೇಕು. ಸೊ ಅದು 2ನೇ ಡೇ ಪೇಷನ್ಸ್ ಡೇ, ಅದನ್ನು ಫುಲ್ಲು ಪ್ರಾಕ್ಟೀಸ್ ಮಾಡಬೇಕು. 3ನೇ ಡೇ ಏನು ಮಾಡಬೇಕು ಅಂದರೆ ಕಾಮ್ ಡೇ ಅಂತ. ಕಾಮ್ ಡೇ ಅಂದರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದು ಮಾರ್ನಿಂಗ್ ರೂಟೀನ್, ನೈಟ್ ರೂಟೀನ್ ಅಂತ ಮಾಡ್ಕೊಳ್ಳೋದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಅವರ್ ನಾನು ಮೊಬೈಲ್ ನೋಡಲ್ಲ, ಚೆಕ್ ಮಾಡಲ್ಲ. ರಾತ್ರಿ ನಾನು ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನಾನು ಮೊಬೈಲ್ ಮುಟ್ಟಲ್ಲ. ಸೊ ನಾನು ಕಾಮಾಗಿರ್ತೀನಿ. ನೋಟಿಫಿಕೇಷನ್ ಬಂದರೆ ಸ್ವಲ್ಪ ಡಿಲೇ ಮಾಡಿ ನೋಡ್ತೀನಿ. ಈ ಥರ ಆ ಕಾಮ್ ಡೇ ಫಿಕ್ಸ್ ಮಾಡಬೇಕು. ಸೊ 3 ಡೇಸ್ ಆಯಿತು. 4th ಡೇ ಏನು ಮಾಡಬೇಕು ಅಂದರೆ ರ್ಯಾಷ್ನಲ್ ಥಿಂಕಿಂಗ್. ಅಂದರೆ ಈಗ ಮೆಸೇಜ್ ಬಂತು, ನನಗೆ ತುಂಬ ಇಂಪಾರ್ಟೆಂಟ್ ಇದೆಯಾ ನೋಡೋದು, ಕ್ವೆಶನ್ ಹಾಕ್ಕೋಬೇಕು ಅವರೇ. ನನಗೆ ಅಕಸ್ಮಾತ್ ನಾನು ರಿಪ್ಲೈ ಮಾಡಲಿಲ್ಲ ಈಗ ಅಂದರೆ ಏನಾಗ್ಬೋದು. ಸೊ ಈ ಥರ ರ್ಯಾಷ್ನಲ್ ಥಿಂಕಿಂಗ್ನ ಈಗ ನಾನು ಮಧ್ಯರಾತ್ರಿ ಮೆಸೇಜ್ ಬಂತು, ನಂಗೆ ಗೊತ್ತಾಯಿತು, ನಾನು ತಕ್ಷಣ ಹೋಗಿ ನೋಡಿದೆ, ಬೆಳಗ್ಗೆ ರಿಪ್ಲೈ ಮಾಡಿದ್ರೆ ಏನಾಗುತ್ತೆ. ಈ ಥರ ಸ್ವಲ್ಪ ಅವರೇ ರ್ಯಾಷನಲ್ ಆಗಿ ನೀವು ಹೇಳ್ತಾ ಇರೋದು ಬರುವ ಮೆಸೇಜ್ ಅನ್ನು ಸ್ವಲ್ಪ ಡಿಲೇ ಮಾಡಿ ರಿಪ್ಲೈ ಕೊಡಿ. ಮೆಸೇಜ್ ಒಂದೇ ಅಲ್ಲ, ವಿಡಿಯೋಸ್ ಆಗಿ ಗೊತ್ತಾಯ್ತು. ಆಫೀಸ್ ಅಂತ ಬಂದಾಗ ಅಥವಾ ಒಂದು ಹುಡುಗಿಯ ಪ್ರೀತಿ ಮಾಡ್ತಿದೆ ಅಂತ ಬಂದಾಗ ತಕ್ಷಣ ರಿಪ್ಲೈ ಕೊಡ್ಲೇಬೇಕಾದ್. ಕೊಡ್ಲಿಲ್ಲ ಅಂದ್ರೆ ನೀವು ಹೇಳಿದ ಪ್ರಕಾರ ಅಲ್ಲಿ ಜಗಳ ಶುರು ಆಗ್ಬಿಡುತ್ತೆ. ಯಾಕೆ ಡಿಲೇ ಆಯ್ತು, ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತೇಳಿ. ಕಂಟ್ರೋಲ್ಗೆ ತರೋದು ಹೇಗೆ ಅಂತೇಳಿ ಪ್ರಮುಖವಾಗಿ ಬಿಟ್ಟಾಕೋಣ. ಈ ಪ್ರೇಮಿಗಳ ವಿಚಾರ ಬಿಟ್ಟಾಕೋಣ. ಆಫೀಸ್ ಅಂತ ಬಂದಾಗ ಎಲ್ಲೂ ಕೂಡ ವಾಟ್ಸಪ್ ಅಲ್ಲೇ ಇರುತ್ತೆ. ಅಲ್ಲಿ ತಕ್ಷಣ ರಿಪ್ಲೈ ಬರಲಿಲ್ಲ ಅಂದ್ರೆ ಅದು ಕೆಲಸದ ಮೇಲೆ ಅಲ್ಲ ಸರ್. ಈಗ ನಾವು 5 ಡೇಸ್ ಮಾತ್ರ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಬ್ರೈನ್ಗೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಟ್ರೈನ್ ಮಾಡೋ ಸಮಯದಲ್ಲಿ ನಮ್ಮ ಆರೋಗ್ಯ ಮುಖ್ಯ. ಫಸ್ಟು ನಮ್ಮ ಬ್ರೈನ್ಗೆ ಅದೇ ಗೊತ್ತಿಲ್ಲ. ಈಗ ಯಾರಿಗೋ ಬಾಸ್ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಲಿಲ್ಲ ಅಂದರೆ ನಾಳೆ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಹಿಂಗೆ. ಬಟ್ ನಮ್ಮ ಆರೋಗ್ಯ, ನಮ್ಮ ಹೆಲ್ತ್ ಪ್ರಾಬ್ಲಮ್ ಅಲ್ಲ ಆದರೆ ಯಾರು ನೋಡ್ಕೊಳ್ಳೋರು? ನಾಳೆ ನೀವು ಸ್ಟ್ರೆಸ್ ಆಗಿ ನೀವು ಫುಲ್ ಆ್ಯಂಗ್ಸೈಟಿಯಲ್ಲಿದ್ದು ನಿಮ್ಮ ಪೇಷನ್ಸ್ ಹಾಳಾಗಿ ನಿಮಗೆ ಎಲ್ಲ ಕಾಯಿಲೆಗಳು ಬಂತು ಅಂದರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಈ ಅಡಿಕ್ಷನ್ ನನಗಿದೆ ಅಂತ ಎಲ್ಲರಿಗೂ ಅಲ್ಲ, ಇದು ಅಡಿಕ್ಷನ್ ಇರೋರಿಗೆ. ಹಗಲೆಲ್ಲ ನಾನು ಮೊಬೈಲ್ ನೋಡ್ತಾ ಇರ್ತೀನಿ, ಹಗಲೆಲ್ಲ ಚೆಕ್ ಮಾಡ್ತೀನಿ, ನನಗೆ ತಲೆನೋವು ಅವಾಗವಾಗ ಬರ್ತಾ ಇದೆ, ನಂಗೆ ಚೆಸ್ಟ್ ಪೇಯ್ನ್ ಬರ್ತಾ ಇದೆ, ನನಗೆ ಆಗ್ತಾ ಇಲ್ಲ, ನಂಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ಈ 5 ಡೇ ಪ್ರೋಗ್ರಾಮ್ನ ಮಾಡಬೇಕು. ಸೊ ಆಮೇಲೆ ಈಗ ಫೋರ್ತ್ ಡೇ ನಾನು ರ್ಯಾಷನಲ್ ಥಿಂಕಿಂಗ್ ಮಾಡಿ ಅಂದಲ್ಲ, ಅಂದರೆ ನನ್ನ ಆರೋಗ್ಯ ಮುಖ್ಯ, ನನಗೆ ತಲೆನೋವು ಬರುತ್ತೆ, ನನಗೆ ಕಣ್ಣು ನೋವು ಬರುತ್ತೆ. ಸೊ ಇದರಿಂದ ನಾನು ಅದು ಅಕ್ನಾಲೆಡ್ಜ್ ಮಾಡಬೇಕು. ನನಗೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರಬೇಕು. ಹೌದು, ಈ ಫೇಸ್ಬುಕ್ ಅದು ಅವ್ರಿಗೆ ಅರ್ಥ ಬಿಸಾಕ್ಬಿಡ್ಬೇಕು. ಹೌದು, ಅದು ಏನು ಗೊತ್ತಾ ಸರ್, ಈಗ ಅವ್ರು ಯಾರೋ ಪೋಸ್ಟ್ ಮಾಡಿದಾರ ನೋಡೋಣ, ಇವತ್ತು ಬೆಳಗ್ಗೆ ಯಾರ ಮೇಲೋ ಇಂಟ್ರೆಸ್ಟ್ ಇರುತ್ತೆ ಅಂದ್ಕೊಳ್ಳಿ, ಅವ್ರು ಏನು ಪೋಸ್ಟ್ ಮಾಡಿದ್ದಾರೆ, ಅವ್ರ ಲೈಫ್ ಏನಿದೆ, ಈ ಥರ. ನೆಕ್ಸ್ಟ್ 5th ಡೇ ಎಂಪವರ್ಮೆಂಟ್ ಡೇ ಅಂತ. ಅಂದರೆ ಆ ದಿನ ಒಂದು ರೂಟೀನ್ನ ಫಿಕ್ಸ್ ಮಾಡಬೇಕು. ಏನು, ನಾನು ಇಷ್ಟು ಗಂಟೆ ಮಾತ್ರ ನಾನು ಮೊಬೈಲ್ ನೋಡ್ತೀನಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ರೂಟೀನಲ್ಲಿ ನಾನು ಚೆಕ್ ಮಾಡ್ತೀನಿ. ಹಾಗೆ ಎಲ್ಲ ರಿಲೇಟಿವ್ಸ್ಗೂ ಹೇಳ್ಬೋದು, ನಿಮ್ಮ ಬಾಸ್ಗೂ ಹೇಳ್ಬೋದು, ಎಲ್ಲರಿಗೂ ನಾನು ಈ ಟೈಮಲ್ಲಿ ಇರ್ತೀನಿ. ಸೊ ಈ ಥರ ಅವರನ್ನು ಬಿಡಿಸ್ಬೋದು. ಎಸ್ ಸರ್. ಸರ್ ನಿಮ್ಮ ಪ್ರಕಾರ ಏನು ಹೇಳ್ತೀರಿ, ಹೇಗೆ ಇದನ್ನು ಕಂಟ್ರೋಲ್ಗೆ ತರೋದು? ಕೊನೆಯದಾಗಿ ಸರ್, ಈಗ ಆಲ್ರೆಡಿ ಹೇಳ್ದಂಗೆ ಇದು ಲೈಫ್ ಸ್ಟೈಲ್ ಡಿಸೀಸ್ ಬಂದೈತೆ. ಲೈಫ್ ಸ್ಟೈಲ್ ಡಿಸೀಸನ್ನು ಆಚೆ ಇಟ್ಕೋಬೇಕಂದ್ರೆ ಮೇಡಮ್ ಹೇಳ್ದಂಗೆ ಅವರು ಒಂದು 5 ಡೇ ಪ್ರೋಗ್ರಾಮು. ಹೌದು, ಪ್ರತಿಯೊಬ್ಬರು ಒಂದು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಫಿಸಿಕಲ್ ವರ್ಕೌಟ್ಗೆ, ನಮ್ಮ ಪರ್ಸನಲ್ ಒಂದು 4 ಅಂದರೆ ಲೈಫ್ ಈಸ್ ಎ 4 ವೀಲರ್. ಅಂದರೆ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಫ್ಯಾಮಿಲಿ ಲೈಫು, ಪಬ್ಲಿಕ್ ಲೈಫು. ಈ 4ನ್ನೂ ಮ್ಯಾನೇಜ್ ಮಾಡಬೇಕು. ಆ 4 ಮ್ಯಾನೇಜ್ ಮಾಡಬೇಕು ಅಂದಾಗ ಈ ಕಂಪ್ಲೀಟ್ಲಿ ಅಡಿಕ್ಷನ್ಗೆ ಹೋದಾಗ ಈ 3 ಚಕ್ರಗಳು ಹೊರಟೋಗ್ತದೆ. ಬರೀ 1 ಚಕ್ರಕ್ಕಷ್ಟೇ ಸೀಮಿತ ಆಗ್ತಾರೆ. ಸೊ ಇವೆಲ್ಲ ಆಚೆ ಬರಬೇಕು. ಮತ್ತು ಇವತ್ತು ನಾವು ನೋಡ್ದಂಗೆ ತುಂಬ ಜನಕ್ಕೆ ಮಕ್ಕಳಾಗ್ತಾಯಿಲ್ಲ. ಈ ಬಂಜೆತನ, ಅದಕ್ಕೂ ಇವೇ ಕಾರಣಗಳು. ಯಾಕಂದರೆ ಮನುಷ್ಯನಲ್ಲಿ ದೇ ಆರ್ ನಾಟ್ ಎಕ್ಸ್ಪೋಸ್ ಟು ನೇಚರ್. ಸನ್ಲೈಟ್ ಆಗ್ಬೋದು, ಇದೆಲ್ಲ ಏನಾಗ್ತದೆ, ಟೆಸ್ಟೋಸ್ಟಿರೋನ್ಸ್ ಕಡಿಮೆ ಆಗುತ್ತೆ. ಟೆಸ್ಟೋಸ್ಟಿರೋನ್ ಇಸ್ ದ ಮೇನ್ ಹಾರ್ಮೋನ್ ಫಾರ್ ಮಸಲ್ಸು, ಬೋನ್ಸು,
ಮತ್ತು ನಮ್ಮ ಎನರ್ಜಿ ಲೆವೆಲ್ಲು ಕಂಪ್ಲೀಟ್ಗೆ ಇದು ಟೆಸ್ಟೋಸ್ಟಿರೋನು ಇವತ್ತು ಅದು ಕಡಿಮೆ ಆಗ್ತಾಯಿದೆ ಮನುಷ್ಯ. ಯಾಕಂದರೆ ಈಸ್ ನಾಟ್ ವರ್ಕಿಂಗ್ ವಿತ್ ದ ಎನ್ವೈರ್ನಮೆಂಟ್, ದಟ್ ಈಸ್ ಅ ಮೇಯ್ನ್ ಇಶ್ಯೂ ಆಗ್ತಾ ಇರೋದು. ಮತ್ತು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ ತಕ್ಷಣ ಅವನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಯಿತು ಅಂದರೆ ಅವ್ನ ಜೀವನದಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ನೀವೇನೇ ಮೊಬೈಲ್ ಇಟ್ಕೊಳ್ಳಿ ಏನೇ ಆಗಲಿ. ಬಟ್ ಇವೆಲ್ಲದರಿಂದ ಆಚೆ ಬರಬೇಕು ಅಂದಾಗ ಅಡಿಕ್ಷನಿಂದ ಆಚೆ ಬರಬೇಕು ಮನುಷ್ಯ. ಅಡಿಕ್ಷನಿಂದ ಆಚೆ ಬಂದ್ರಷ್ಟೇ ಸಾಧ್ಯ. ಹೆಲ್ತ್ ಈಸ್ ವೆಲ್ತ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೀಗ ಮೊಬೈಲ್ ಬಳಕೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ. ಆರೋಗ್ಯದ ಮೇಲೆ ಆಗಿರ್ಬೋದು, ಕಣ್ಣಿನ ಆಗಿರ್ಬೋದು, ಹೃದಯಾಘಾತಕ್ಕೂ ಕೂಡ ಮೊಬೈಲೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಈ ರೀತಿಯ ಸಮಸ್ಯೆ ಆದಾಗ ಏನು ಮಾಡಬೇಕು? ಮೊಬೈಲ್ ಬಿಟ್ಟು ಇರೋಕ್ಕಂತೂ ಆಗೋದಿಲ್ಲ, ಬಟ್ ಲಿಮಿಟ್ ಇರಬೇಕು. ಅಂದರೆ ಒಂದು ದಿನಕ್ಕೆ 1-2 ಗಂಟೆ ಇದ್ದರೆ ಸಾಕು. ಆದರೆ ಪ್ರಮುಖವಾಗಿ ಮೊಬೈಲ್ ಬೇಕೇ ಬೇಕಾಗತ್ತೆ, ಯಾಕಂದರೆ ಮೊಬೈಲ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬಟ್ ಇಲ್ಲಿ ಮೊಬೈಲ್ ಅನ್ನೋದು ಅಪಾಯಕಾರಿಯಲ್ಲ, ಬಟ್ ಬಳಕೆಯ ವಿಧಾನ ಇದೆಯಲ್ಲ ಅದು ಅಪಾಯಕಾರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.